ಗುರುಭ್ಯೋ ನಮಃ. ಹರಿ ಓಂ. ಓಂ ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಃ ಸೀದಸಾದನಂ ಮಹಾಗಣಪತಯೇ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತು ಆನೋ ದಿವೋ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾಗಂತು ಯಜ್ಞಂ. ವಾಗ್ದೇವ್ಯೈ ನಮಃ. ಓಂ ಚೋದಯಿತ್ರಿ ಸೋಂದೃತಾನಾಂಚೇತಂ ತೇ ಸುಮತೀನಾಂ ಯಜ್ಞಂ ದಧೇ ಸರಸ್ವತಿ. ಓಂ ಶಾಂತಿ ಶಾಂತಿ ಶಾಂತಿ. ಸೊ ಹಿಂದಿನ ಅವಧಿಯಲ್ಲಿ ಇದೆಲ್ಲ ದೇವತಾ ವಿಚಾರ ಯಾಕೆ ಬಂತು ಅಂತ ಕೇಳಿದ್ರೆ, ತಾಸು ಹಿ ಸುಖ ಕೃತ್ಸು ವಿದ್ಯಾ ಪ್ರಸಂಗ ಸಮ್ಯಕ್ ಅಧೀಯತೆ ಅಂತ ಶಂಕರಾಚಾರ್ಯ ಹೇಳ್ತಾರೆ. ಅಂದ್ರೆ ಏನರ್ಥ, ಈ ಆಧ್ಯಾತ್ಮಿಕ ಮತ್ತೆ ಆದಿದೈವಿಕ ದೇವತೆಗಳು, ಆಧ್ಯಾತ್ಮಿಕ ದೇವತೆಗಳು ಆದಿದೈವಿಕ ದೇವತೆಗಳು, ಅವರು ಯಾವಾಗ ನಮ್ಮ ಮೇಲೆ ಪ್ರಸನ್ನತೆಯನ್ನ ತೋರ್ತಾರೋ ಆಗ ಮಾತ್ರ ನಾವು ಎಲ್ಲ ಕೆಲಸಗಳಲ್ಲೂ, ಅಧೀನನೂ ಕೂಡ ಸೇರಿಸಿ ಎಲ್ಲ ಕೆಲಸಗಳಲ್ಲೂ ನಮ್ಮನ್ನ ನಾವು ಸಕ್ರಿಯತೆಯಿಂದ ಬಳಸ್ಕೊಳ್ತೀವಿ ಅಥವಾ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಅನ್ನೋ ಅರ್ಥ ಆಗ್ಬೋದಾ. ಸೊ ಹಾಗಾಗಿ ನಾನು ಹಿಂದಿನ ಕ್ಲಾಸ್ ಅಲ್ಲಿ ಶನ್ನೋ ಮಿತ್ರ ಶಂಬರೋಣಃ ಮೊದಲನೇ ತಗೊಂಡಿರೋ ಉದ್ದೇಶನೇ ಇದು. ಆದಿದೈವಿಕವಾದಂತಹ ತತ್ವಗಳು ಮತ್ತೆ ಆಧ್ಯಾತ್ಮಿಕವಾದಂತಹ ತತ್ವಗಳು ಇದೆರಡು ಬೇರೆ ಬೇರೆ ಅಲ್ಲ. ಯದೇವ ಪಿಂಡಾಂಡೆ ತದೇವ ಬ್ರಹ್ಮಾಂಡೆ ಅನ್ನೋದು ನಮ್ಮ ಹಿಂದಿನ ಅವಧಿಯಲ್ಲಿ ಹೇಳಿದ್ವಿ. ಸೊ ಹಾಗಾಗಿ ಶಂಕರಾಚಾರ್ಯರು ಕೂಡ ಹೇಳ್ತಾ ಇರ್ಬೇಕಾದ್ರೆ, ಪ್ರತಿಯೊಂದು ದೇವತೆಗಳಿಗೂ ಸೃಷ್ಟಿಯಲ್ಲಿ ಯಾವ ಜವಾಬ್ದಾರಿ ಇದೆ, ಅದೇ ತರ ನನ್ನ ಆಧ್ಯಾತ್ಮಿಕತೆಯಲ್ಲಿ, ಆಧ್ಯಾತ್ಮಿಕತೆ ಅಂತ ಕೇಳಿದ್ರೆ ನನ್ನ ದೇಹದೊಳಗೆ ಯಾವ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅನ್ನೋದನ್ನ ಹೇಳ್ತಾ ಹೋದ್ರು. ಸೊ ನಾವು ನಿನ್ನೆ ಹಿಂದಿನ ಸಲ ಡಿಸ್ಕಷನ್ ಮಾಡ್ಬೇಕಾದ್ರೆ ಯಾರು ಶನ್ನೋ ಮಿತ್ರಃ ಅಂತ ಹೇಳಿ, ಮಿತ್ರಃ ಅಂದ್ರೆ ಸೂರ್ಯ ಅನ್ನೋ ದೇವತೆ. ಆ ದೇವತೆ ಪ್ರಕೃತಿಯಲ್ಲಿ ಅಂದ್ರೆ ಕಾಸ್ಮಿಕ್ ಲೆವೆಲ್ ಅಲ್ಲಿ ಅವನ್ಗೇನ್ ಕೆಲ್ಸ, ಅವನ್ಗೆ ಮಿನೋತಿ ಮತ್ತೆ ತ್ರಾತಿ ಎರಡ ಅರ್ಥಗಳನ್ನ ನಾವು ಹೇಳಿದ್ವಿ, ಹೌದಾ. ಅವನ ಅವನಿಂದನೇ ನಾವು ಕಾಲವನ್ನ ಗಣನೆ ಮಾಡ್ತಿದ್ದೀವಿ, ಮತ್ತೆ ಅವನಿಂದನೇ ನಾವು ಜೀವಂತವಾಗಿದ್ದೀವಿ. ಇಷ್ಟ ಆಗ್ತಿತ್ತು. ಇದೆಲ್ಲದಕ್ಕೂ ಕೆಲಸ ಏನು ಅಂತ ಕೇಳಿದ್ರೆ, ಕಾರಣ ಏನು ಅಂತ ಕೇಳಿದ್ರೆ ಮಿತ್ರ, ಅವನ ಅತ್ಯಂತ ಕೃಪೆ ಬೇಕು. ಇದು ಪ್ರಪಂಚದಲ್ಲ, ಆಯ್ತಾ. ಆ ಮಿತ್ರ ನನ್ನ ದೇಹದೊಳಗೆ ಏನ್ ಕೆಲಸ ಮಾಡ್ತಾನೆ ಅಂತ ಕೇಳಿದಾಗ ಶಂಕರಾಚಾರ್ಯ ಹೇಳಿದ್ರು, ಚಕ್ಷುರಭಿಮಾನಿನಿ ದೇವತಾ ಅವನು ಅಂತ. ನನ್ನೊಳಗೆ, ನನ್ನ ದೇಹದಲ್ಲಿ ಚಕ್ಷುಗಳನ್ನ, ಆ ಚಕ್ಷುಗಳು ಸರಿಯಾಗಿ ಕೆಲಸ ಮಾಡ್ಬೇಕು. ಚಕ್ಷು ಅಂದ್ರೆ ಕಣ್ಣುಗಳು ಸರಿಯಾಗಿ ಕೆಲಸ ಮಾಡ್ಬೇಕು ಅಂದ್ರೆ ಆ ಮಿತ್ರನ ಪ್ರಸನ್ನತೆ ಇರ್ಬೇಕು. ಸೊ ಹಾಗಾಗಿ ಮೊದಲೇ ವಾಕ್ಯಗಳನ್ನ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಯದೇವ ಪಿಂಡಾಂಡೆ ತದೇವ ಬ್ರಹ್ಮಾಂಡೆ ಅಂತ ಹೇಳಿದ್ರೆ ಏನು, ನನ್ನ ದೇಹದೊಳಗೆ ಯಾವ ದೇವತಾ ಶಕ್ತಿಗಳು ನನ್ನ ದೇಹದ ಸ್ಥಿತಿಗೆ ಕಾರಣ ಆಗಿದೆಯೋ ಅದೇ ದೇವತಾ ಶಕ್ತಿಗಳು ಜಗತ್ತಿನ ಸ್ಥಿತಿಗೂ ಕಾರಣ ಆಗಿದೆ. ದಿಸ್ ಇಸ್ ಎಸೆನ್ಸ್ ಆಫ್ ಶನ್ನೋ ಮಿತ್ರ ಶಂಬರುಣಃ. ನಾನು ವಿಭಾಗಗಳನ್ನ ಮಾಡ್ತಾ, ಒಂದು ಕಾಸ್ಮಿಕ್ ಫೋರ್ಸ್, ಇನ್ನೊಂದು ದ ಡೊಮೈನ್, ಮತ್ತೆ ಹ್ಯೂಮನ್ ಫ್ಯಾಕಲ್ಟಿ ಅಧ್ಯಾತ್ಮ. ಇದನ್ನ ಸಿಂಪಲ್ ಸಂಸ್ಕೃತದಲ್ಲಿ ಹೇಳಬೇಕು ಅಂದ್ರೆ ಆದಿದೈವಿಕ ಫಸ್ಟ್ ಒನ್, ಇದಷ್ಟು ಆದಿದೈವಿಕತೆಗಳು, ಆಮೇಲೆ ಕೊನೆಯದು ಹ್ಯೂಮನ್ ಅಂತ ಏನಿದೆ ಇದು ಆಧ್ಯಾತ್ಮ ಅಂತ. ಸೊ ಹಾಗಾಗಿ ಪ್ರತಿಯೊಂದು ದೇವತೆಗಳು ಯೂನಿವರ್ಸ್ ಲೆವೆಲ್ ಅಲ್ಲಿ, ಕಾಸ್ಮಿಕ್ ಲೆವೆಲ್ ಅಲ್ಲಿ ಯಾವ ರೆಸ್ಪಾನ್ಸಿಬಿಲಿಟಿಗಳನ್ನ ಹೊಂದಿದೆಯೋ ಅದೇ ದೇವತೆಗಳು ನನ್ನ ದೇಹದಲ್ಲೂ ಕೂಡ ರೆಸ್ಪಾನ್ಸಿಬಿಲಿಟಿಯನ್ನ ಹೊಂದಿದೆ, ಅದು ಮಾಡುವಂತ ಕೆಲಸಗಳಿದೆ. ಸೊ ಹಾಗಾಗಿ ನಾನು ಶಂಕರಾಚಾರ್ಯರ ಉದ್ದೇಶ ಏನು ಅಂತ ಕೇಳಿದ್ರೆ, ನೀವು ಮತ್ತೆ ಜಗತ್ತು ಅದು ಬೇರೆ ಬೇರೆ ಅಲ್ಲ. ನೀವು ಯು ಆರ್ ದ ಪಾರ್ಸಲ್ ಆಫ್ ದಿಸ್ ದ ಎಂಟೈರ್ ವರ್ಲ್ಡ್. ನಾನು ಮತ್ತು ಜಗತ್ತು ಬೇರೆ ಅಲ್ಲ, ಮತ್ತೆ ಜಗತ್ತು ಮತ್ತೆ ನಾನು ಬೇರೆ ಅಲ್ಲ. ಇದೆರಡು ಸತ್ಯಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋದಷ್ಟೇ. ಸೊ ಹಾಗಾಗಿ ಮುಂದಕ್ಕೆ ಹೋಗೋಣ. ಇಲ್ಲಿ ನೋಡಿ, ಮಿತ್ರಃ ಅನ್ಬೇಕಾದ್ರೆ, ಮಿತ್ರಃ ಅನ್ನೋದು ಜಗತ್ತಿನ ಸೃಷ್ಟಿ ಅಥವಾ ಏನು ಮಾಪನ ಮತ್ತೆ ತ್ರಾಣ ಇದೆರಡಕ್ಕೂ ಅಧಿದೇವತೆ.
ಮತ್ತೆ ಅದನ್ನ ಇಲ್ಲಿ ಹೇಳಿದ್ರು ಡಿಟಿ ಆಫ್ ದ ಡೇ, ದಿನದ ಅಧಿದೇವತೆ ಆದ್ರೆ ನನ್ನ ದೇಹದೊಳಗೆ ಪ್ರಾಣವನ್ನ ಸಂಚಾಲನೆ ಮಾಡೋದಕ್ಕೆ ಅದು ಸಹಾಯ ಮಾಡುತ್ತೆ. ಪ್ರಾಣ, ಉಚ್ಛ್ವಾಸ ನಿಶ್ವಾಸ, ಈ ಉಚ್ಛ್ವಾಸ ನಿಶ್ವಾಸಗಳ ಅಧಿದೇವತೆ ಅದು ಮಿತ್ರ. ಈಗ ನೆರಡನೇದು ವರುಣ. ಅವ್ರಿಗೆ ಏನು ಜವಾಬ್ದಾರಿ ಅಂತ ಕೇಳಿದ್ರೆ ಅವರು ರಾತ್ರಿಯ ಅಭಿಮಾನಿನಿ ದೇವತೆ. ಅದೇ ತರ ನಮ್ಮ ದೇಹದಲ್ಲಿ ಅಪಾನ ಅಂದ್ರೆ ಡೌನ್ವರ್ಡ್ ಬ್ರೆತ್, ಅದರ ಅಧಿಷ್ಠಾತ್ರ ದೇವತೆ ವರುಣ. ನಾನು ಹಿಂದೆ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಪ್ರಾಣ ಅಪಾನ ಅಂತ ಕೇಳಿದ್ರೆ ಒಂದೊಂದು ಪ್ರಾಣಗಳಿಗೂ ಕೂಡ ಪಂಚ ಪ್ರಾಣಗಳಿದೆ ನಮ್ಮ ದೇಹದಲ್ಲಿ. ಆ ಪಂಚ ಪ್ರಾಣಗಳು ಪ್ರತಿಯೊಂದು ನಮ್ಮ ಶರೀರದ ಮೂವ್ಮೆಂಟ್ ಅನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಹೆಲ್ಪ್ ಮಾಡುತ್ತೆ. ಉದಾಹರಣೆಗೆ ಪ್ರಾಣ, ಉಚ್ಛ್ವಾಸ ನಿಶ್ವಾಸ, ಅದು ಪ್ರಾಣ ಅಂತ ಕರೆಯೋದು. ಆ ಪ್ರಾಣ ಎಲ್ಲಿದೆ ಅಂತ ಕೇಳಿದ್ರೆ ಹೃದಯ ಸ್ಥಾನದಲ್ಲಿದೆ ಅಂತ ಆಚಾರ್ಯರು ಹೇಳ್ತಾರೆ. ಹೃದಯೇ ಪ್ರಾಣ. ಆಮೇಲೆ ಗುದೆ ಅಪಾನ, ನಮ್ಮ ಎಲ್ಲ ಎಕ್ಸ್ಕ್ರೀಟರಿ ಸಿಸ್ಟಮ್ಸ್ ಏನಿದೆ ಅದರ ಮ್ಯಾನೇಜ್ಮೆಂಟ್ ಅದು ಅಪಾನದ ಕೆಲಸ. ಆಯ್ತಾ? ಹಾಗಾಗಿ ಅದಕ್ಕೆ ಅಧಿಷ್ಠಾತ್ರ ದೇವತೆ ಯಾರು? ವರುಣ. ಅರ್ಯಮ, ಇಲ್ಲಿ ಸ್ವಲ್ಪ ಡೌಟ್ ಇತ್ತು. ಅರ್ಯಮ ಮಿತ್ರನ್ಗೆ ಅಂದ್ರೆ ಸೂರ್ಯನ್ಗೆ ಎರಡು ಹೆಸರು ಯಾಕೆ ಅಂತ. ಇದಕ್ಕೆ ಉತ್ತರ ಏನು? ಪ್ರವೃತ್ತಿ ನಿಮಿತ್ತಗಳು ಬೇರೆ ಅಂತ. ನಾವು ಪ್ರವೃತ್ತಿ ನಿಮಿತ್ತ ಅಂದ್ರೆ ಒಂದೊಂದು ಕೆಲಸಕ್ಕೆ ತಕ್ಕಂತೆ ಒಂದೊಂದು ಹೆಸರನ್ನ ಕೊಡ್ತೀವಿ. ನಾನು ನನ್ನ ಅಮ್ಮನಿಗೆ ಮಗ ಆದ್ರೆ ನಾನು ನನ್ನ ಮನೆಯವ್ರಿಗೆ ಗಂಡ. ಸೊ ಹಾಗಾಗಿ ಪ್ರವೃತ್ತಿ ನಿಮಿತ್ತಗಳು ಬೇರೆ. ಪ್ರವೃತ್ತಿ ನಿಮಿತ್ತ ಬೇರೆ ಆದ್ರಿಂದ ನನ್ನ ಹೆಸರನ್ನ ಬೇರೆ ಆಗಿದೆ, ಪದವಿ ಬೇರೆ ಇದೆ. ಹಾಗೆ ಸೂರ್ಯ ಒಂದೇ ಆದ್ರೂ ಕೂಡ ಅವನ ಪ್ರವೃತ್ತಿ, ಅವನಿಂದ ನಾವು ಕಾಲವನ್ನ ಗಣನೆ ಮಾಡಿದಾಗ ಮಿತ್ರ ಅಂತ ಕರೆದ್ರೆ, ಅವನು ಜಸ್ಟ್ ಚಲನೆಯನ್ನ ಗಮನಿಸಿದಾಗ ಅವನನ್ನ ಅರ್ಯಮ ಅಂತ ಕರೀತಾರೆ. ಚಲನೆ ಅಂದ್ರೇನು? ಅವನ ಚಲನೆ ಅಂತ ಕೇಳಿದ್ರೆ ಉತ್ತರಾಯಣದಿಂದ ದಕ್ಷಿಣಾಯನಕ್ಕೆ ಬರ್ತಾನೆ, ದಕ್ಷಿಣಾಯನದಿಂದ ಮತ್ತೆ ಉತ್ತರಾಯಣಕ್ಕೆ ಬರ್ತಾನೆ. ಅದನ್ನೆಲ್ಲ ನಾವು ಸಂಕ್ರಾಂತಿಗಳು ಅಂತ ಆಚರಣೆ ಮಾಡ್ತೀವಲ್ವಾ. ಅಂದ್ರೆ ನೀವು ಭೂಮಿ ಮೇಲೆ ನಿಂತ್ಕೊಂಡಾಗ ಬೆಳಗ್ಗೆ ಸೂರ್ಯ ಎದ್ದೇಳ್ತಾನೆ, ಸಂಜೆ ಸೂರ್ಯ ಮತ್ತೆ ಅಸ್ತಮಾನ ಆಗ್ತಾನೆ. ಈ ಚಲನೆಗೆ ಹೆಸರು ಅರ್ಯಮ ಅಂತ. ಋ ಗತೌ ಅಂತ ಧಾತು. ಇಲ್ಲಿ ಋ ಗತೌ ಅನ್ನೋ ಧಾತುವಿನಿಂದ ಬಂದಂತ ಶಬ್ದ ಅರ್ಯಮ. ಸೂರ್ಯನ್ಗೆ ಇನ್ನೊಂದು ಹೆಸರು ಅಂದ್ರೆ ದ ಮೂಮೆಂಟ್ ಅಂತ ಅರ್ಥ. ಆಯ್ತಾ? ಈ ಅರ್ಯಮ ದೇವತಾ ತತ್ವ ಅದು ಸೂರ್ಯನ್ಗೆ ಅಧಿಷ್ಠಾತ್ರ ದೇವತಾ. ಆಯ್ತಾ? ಸೂರ್ಯನ್ಗೆ ಅಧಿಷ್ಠಾತ್ರ ದೇವತಾ. ನನ್ನ ದೇಹದೊಳಗೆ ಚಕ್ಷುವಿಗೆ ಅಧಿಷ್ಠಾತ್ರ ದೇವತಾ ಅರ್ಯಮ. ಅಲ್ಲ, ಅರ್ಯಮ ಅಂದ್ರೇನೆ ಸೂರ್ಯ, ತಿರ್ಗಾ ಸೂರ್ಯನಿಗೆ ಅಧಿದೇವತೆ ಅಂದ್ರೆ ಅದೇನು ನಂಗೆ ಹೇಗೆ ನಾನ್ ಹೇಳ್ತಿರೋದೇನ್ ಗೊತ್ತಾ? ಇಲ್ಲಿ ಎಲ್ಲದೂ ಕೂಡ ಸೂರ್ಯ ಒಂದು ಹೀಲಿಯಂ ಬಾಲ್ ಅಲ್ಲ. ನಾವ್ ಹೇಳ್ತಿರೋದು ಸೂರ್ಯನ ಆತ್ಮ ಅಂದ್ರೆ ದೇವತೆ, ಅದ್ರ ಒಳಗಿರುವಂತ ದೇವತೆಯನ್ನ ನಾವು ಹೇಳ್ತಿದೀವಿ. ಸೊ ಹಾಗಾಗಿ ಸೂರ್ಯ ಅನ್ನೋ ಅರ್ಯಮ ಅನ್ನೋ ದೇವತೆ ಆ ಸೂರ್ಯನ ಒಳಗಿರುವಂತ ದೇವತೆ, ಅದನ್ನ ನಾವು ಅಡ್ರೆಸ್ ಮಾಡ್ತಿರುವಂತ. ಆಯ್ತಾ? ಆ ದೇವತೆಗ ಲಕ್ಷಣ ಏನು ಅಂತ ಕೇಳಿದ್ರೆ ಆ ದೇವತೆ ಚಲನ ಪ್ರಧಾನವಾದಂತ ದೇವತೆ. ಸೊ ಹಾಗಾಗಿ ಅದನ್ನ ಅರ್ಯಮ ಅಂತ ಕರಿತೀವಿ. ನಾವು ಫಿಸಿಕಲ್ ಆಗಿ ನೋಡುವಂತ ಸೂರ್ಯ ಇದೆಯಲ್ಲ, ಅದು ಸೂರ್ಯ. ಅರ್ಯಮ ಅನ್ನೋದು ಅದಕ್ಕೆ ಅಧಿಷ್ಠಾತ್ರ ದೇವತೆ, ಅಂದ್ರೆ ಅದ್ರ ಒಳಗಿರುವಂತ ದೇವತೆ ಅಂತ ಅರ್ಥ. ಆಯ್ತಾ? ಚಕ್ಷುಹು ಚಕ್ಷುರಾಖ್ಯ ಅಭಿಮಾನಿನಿ ದೇವತಾ. ಮುಂದೆ ಅರ್ಥ ಆಯ್ತಾ? ಇಲ್ಲಿ ಅರ್ಯಮ ಅನ್ನೋ ದೇವತೆ ಈ ಫಿಸಿಕಲ್ ಸೂರ್ಯ ಏನಿದಾನಲ್ಲ ಅದಕ್ಕೂ ದೇವತೆ, ಮತ್ತೆ ನನ್ನ ದೇಹದೊಳಗೆ ಚಕ್ಷುವಿಗೂ ದೇವತೆ. ನನ್ನ ಕಣ್ಣುಗಳ ಯಥಾಸ್ಥಿತಿ ಅಥವಾ ಅದನ್ನ ನೋಡಿ ಜ್ಞಾನವನ್ನ ಪಡ್ಕೊಳ್ಳುವಂತ ಸಾಮರ್ಥ್ಯ ಚಕ್ಷುವಿಗೆ ಕೊಟ್ಟಿದ್ದು ಈ ಅರ್ಯಮ ಅನ್ನೋ ದೇವತೆ. ಆ ದೇವತೆಯ ಸಹಾಯದಿಂದ ನಾವು ನೋಡ್ತಿದ್ದೀವಿ ಅನ್ನೋ ಅರ್ಥ. ಅಂದ್ರೆ ಎಲ್ಲ ಇದನ್ನ ಒಂದು ಕಣ್ಣಿಗೆ ಕಾಣೋದು, ಇನ್ನೊಂದು ನಮ್ಮ ಮನಸ್ಸಲ್ಲಿ ಇರೋದು. ಬ್ರಹ್ಮಾಂಡ ಪಿಂಡಾಂಡ ಎರಡು ಒಟ್ಟೊಟ್ಟಿಗೆ ಹೇಳ್ತಾ ಇದ್ದೀರಾ. ಮನಸ್ಸಲ್ಲಿ ಇರೋದು ಅಂತ ಮಾತ್ರ ಅಲ್ಲ, ದೇಹದಲ್ಲಿರೋದು. ಈ ವೈಶ್ವಿಕವಾದಂತ ಸತ್ಯ ಮತ್ತೆ ಆಧ್ಯಾತ್ಮಿಕವಾದಂತ ಸತ್ಯ ಈ ಎರಡೂ ಒಂದೇ. ಆಧ್ಯಾತ್ಮಿಕ ಅಂತ ಹೇಳಿದ್ರೆ ಇದು ಸ್ಪಿರಿಚುವಾಲಿಟಿ ಅಂತ ಅರ್ಥ ಅಲ್ಲ, ದೇಹ ಅಂತ ಅರ್ಥ. ದೇಹದೊಳಗಿರುವಂತ ಅಂಗಾಂಗಗಳೇನಿದೆ ಅದು ಕೂಡ ಅವನ ಆದೇಶದ ಮೇಲೆ ಆಗ್ತಿದೆ. ಮತ್ತೆ ವೈಶ್ವಿಕವಾದಂತಹ ಸತ್ಯಗಳೇನಿದೆ ಅದು ಕೂಡ ಅವನದೇ ಆದೇಶದ ಮೇಲೆ ಆಗ್ತಿದೆ ಅಂತ.
ಇಂದ್ರಃ ಇಂದ್ರಃ ಬಲೇ ಅಥವಾ ಬಲಸ್ಯ ಅಧಿಷ್ಠಾತೃ ದೇವತಾ, ಅವನು ಇಂದ್ರ ಅನ್ನೋನು ಬಲದ ಅಧಿಷ್ಠಾತೃ ದೇವತಾ ನನ್ನ ದೇಹದಲ್ಲಿ. ಆಮೇಲೆ ಕಾಸ್ಮಿಕ್ ಅಥವಾ ಯೂನಿವರ್ಸ್ ವೈಶ್ವಿಕವಾಗಿ ಅವನು ಡಿಟಿ ಆಫ್ ಪವರ್, ಬಲದ ಅಧಿಷ್ಠಾತೃ ದೇವತೆನೇ ಅವನು. ಮುಂದೆ ಬೃಹಸ್ಪತಿ. ಬೃಹಸ್ಪತಿ ಅಂತ ಹೇಳಿದ್ರೆ ಬುದ್ಧಿಯ ಅಧಿಷ್ಠಾತೃ ದೇವತಾ ನನ್ನ ದೇಹದಲ್ಲಿ. ಬುದ್ಧಿ ವಾಕ್ ಈ ಎರಡೂ ಅಧಿಷ್ಠಾತೃ ದೇವತಾ ಯಾರು? ಬೃಹಸ್ಪತಿ. ಮತ್ತೆ ಅದೇ ಬೃಹಸ್ಪತಿ ನಮ್ಮೆಲ್ಲರ ಕಲೆಕ್ಟಿವ್ ಇಂಟೆಲಿಜೆನ್ಸ್ಗೂ ಕೂಡ ಅಧಿಷ್ಠಾತೃ ದೇವತಾ ಬೃಹಸ್ಪತಿ. ನನ್ನೊಳಗಿನ ಬುದ್ಧಿ, ನನ್ನ ದೇಹದೊಳಗಿನ ಬುದ್ಧಿ ಮತ್ತೆ ಮಾತು ಇದೆರಡಕ್ಕೂ ಅಧಿಷ್ಠಾತೃ ದೇವತೆ, ಮತ್ತೆ ನಮ್ಮೆಲ್ಲರ ಕಲೆಕ್ಟಿವ್ ಇಂಟೆಲಿಜೆನ್ಸ್ಗೂ ಕೂಡ ಅಧಿಷ್ಠಾತೃ ದೇವತೆ ಬೃಹಸ್ಪತಿ. ಅದಾದ್ಮೇಲಿಂದ ವಿಷ್ಣು ಉರುಕ್ರಮ. ನಾನು ಹಿಂದಿನ ಕ್ಲಾಸ್ ಅಲ್ಲಿ ಹೇಳೋ ತರ ಉರುಕ್ರಮನಾದಂಥ ತ್ರಿವಿಕ್ರಮನಾದಂಥ ವಿಷ್ಣು ಅವನು ನನ್ನ ಪಾದಕ್ಕೆ ಮತ್ತೆ ವೈಶ್ವಿಕವಾಗಿ ಈ ಶಕ್ತಿಗೆ, ಈ ಎಲ್ಲ ಕೆಲಸಗಳು ನಡೆಯುತ್ತಲ್ಲ ಅದ್ರ ಹಿಂದಿರುವಂತ ಒಂದು ವೈಶ್ವಿಕ ಶಕ್ತಿ, ಯೂನಿವರ್ಸಲ್ ಫೋರ್ಸ್, ಯೂನಿವರ್ಸಲ್ ಎನರ್ಜಿ, ಆತ ವಿಷ್ಣು ಅಂತ. ಸೊ ಇದು ಅಷ್ಟೇ ಅರ್ಥ ಮಾಡ್ಕೊಳ್ಬೇಕಾಗಿದ್ದು. ವಾಟ್ ಎವರ್ ಇಸ್ ಗೋಯಿಂಗ್ ಆನ್ ಔಟ್ಸೈಡ್, ವಾಟ್ ಎವರ್ ಗೋಯಿಂಗ್ ಇನ್ಸೈಡ್, ಆಲ್ ದಟ್ ಈಸ್ ಕೈಂಡ್ ಆಫ್ ಕ್ಯಾರಿಡ್ ಬೈ ದೀಸ್ ಆರ್ ದ ದೇವತೆ. ಸೊ ಹಾಗಾಗಿ ಶಂಕರಾಚಾರ್ಯರ ಭಾಷ್ಯ ಬಂತು ಇಲ್ಲಿ, ತಾಸು ಹಿ ಸುಖ ಕೃತ್ಸು ವಿದ್ಯಾಶ್ರವಣ ಧಾರಣೋಪಯೋಗಾಃ ಅಪ್ರತಿಬಂಧೇನ ಭವಿಷ್ಯಂತಿ ಇತಿ ತತ್ ಸುಖಕೃತ್ವಂ ಪ್ರಾರ್ಥ್ಯತೆ ಕ್ಷನ್ನೋ ಭವತು ಇತಿ. ಅಂದ್ರೆ ಏನರ್ಥ? ಈ ಎಲ್ಲ ದೇವತೆಗಳು ಯಾವಾಗ ಪ್ರಸನ್ನರಾಗಿರ್ತಾರೋ ಆಗ ನಮ್ಮ ಮತ್ತೆ ವಿಶ್ವದ ಎರಡರ ಶಾಂತಿ ಬರುತ್ತೆ. ಆ ಶಾಂತಿ ಬಂದಾಗ ವಿದ್ಯೆ ಪಡ್ಕೊಳ್ಳೋದ್ರಿಂದ ಹಿಡಿದು ಎಲ್ಲ ಕೆಲಸಗಳು ಕೂಡ ಸುಸೂತ್ರವಾಗಿ ನಡೆಯುತ್ತೆ. ವಿದ್ಯಾಶ್ರವಣ ಧಾರಣ ಯೋಗಾಃ ಅಪ್ರತಿಬಂಧೇನ ಭವಂತಿ. ವಿದ್ಯಾಯಾಹ ಶ್ರವಣಂ, ವಿದ್ಯೆಯನ್ನ ಕೇಳಿಸ್ಕೊಳ್ಳೋದು, ಬ್ರಹ್ಮ ವಿದ್ಯೆಯನ್ನ ಕೇಳಿಸ್ಕೊಳ್ಳೋದು, ಧಾರಣೆ ಮಾಡ್ಕೊಳ್ಳೋದು, ಅದನ್ನ ಮನನ ಮಾಡೋದು. ಆಮೇಲೆ ಈ ತರ ಪ್ರಯೋಜನಗಳು ಅಪ್ರತಿಬಂಧೇನ ಭವಂತಿ, ಯಾವುದೇ ತರದ ವಿಘ್ನಗಳು ಇಲ್ಲದೆ ಬರುತ್ತೆ ಅಥವಾ ವಿಘ್ನಗಳು ಇಲ್ಲದೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ದೇವತೆಗಳನ್ನ ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ. ಶನ್ನೋ ಮಿತ್ರ ಶಂವರುಣಃ ಅಂತ. ಈ ವಿದ್ಯೆಗಳು ಅಂದ್ರೆ ಬ್ರಹ್ಮ ವಿದ್ಯೆ ಆಗಿರಬಹುದು, ನಮ್ದೆಲ್ಲ ಕೆಲಸಗಳು ಆಗಿರಬಹುದು, ನಿರ್ವಿಘ್ನವಾಗಿ ನಡಿಲಿ ಅನ್ನೋ ಕಾರಣಕ್ಕಾಗಿ ಈ ದೇವತೆಗಳನ್ನ ನಾವು ಏನ್ ಮಾಡ್ತಿದೀವಿ? ಪ್ರಾರ್ಥನೆ ಮಾಡ್ತಿದೀವಿ ಅಂತ ಅರ್ಥ. ಆಯ್ತಾ? ಸಮ್ಯಕ್. ಇಲ್ಲೊಂದು ವಾಕ್ಯ ಇದೆ, ದ ಅದ್ವೈತ ಫೋಕಸ್ ಶನ್ನೋ ಮಿತ್ರ ಶಂವರುಣಃ ಅಂತ. ಶಂ ಅನ್ನೋದಕ್ಕೆ ಎಷ್ಟೆಲ್ಲ ಅರ್ಥ ಇದೆ ಅಂತ ನೋಡಿ. ದ ಕಾಂಟೆಕ್ಸ್ಟ್, in this context, peace is specific celebration of the mind body complex required to grasp the ultimate reality. An agitated eye cannot read the text, an agitated intellect cannot grasp the Brahman. ಹಾಗಾಗಿ ಆ ಎಜಿಟೇಷನ್ ಅಥವಾ ಆ ದುಃಖ ತುಂಬಿರುವಂತ ಮನಸ್ಸು ಬ್ರಹ್ಮನನ್ನ ಅಧ್ಯಯನ ಮಾಡ್ಲಿಕ್ಕೆ, ಅರ್ಥ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಉರಿ ತುಂಬಿರುವಂತ ಕಣ್ಣು ಸರಿಯಾದ ಸತ್ಯವನ್ನ ನೋಡಕ್ಕಾಗಲ್ಲ. ಸೊ ಹಾಗಾಗಿ ಈ ಏನದು ಕಣ್ಣುಗಳು ಸರಿ ಇರ್ಬೇಕು, ಮತ್ತೆ ನನಗೆ ಕಣ್ಣುಗಳಿಗೆ ಶಕ್ತಿಯನ್ನ ಕೊಡುವಂತ ಇಂದ್ರ ಅಥವಾ ಯಾವ ದೇವತೆಯನ್ನ ನಾವು ಹೇಳಿದೀವೋ, ಅರ್ಯಮ ಅಂತ ಹೇಳಿದೀವೋ, ಆ ದೇವತೆನೂ ನನ್ನ ಮೇಲೆ ಪ್ರಸನ್ನತೆಯನ್ನ ತೋರ್ಬೇಕು. ಹಾಗಿದ್ದಾಗ ಮಾತ್ರ ಬ್ರಹ್ಮ ವಿದ್ಯೆಯನ್ನ, ಇನ್ಫ್ಯಾಕ್ಟ್ ಎಲ್ಲ ತರದ ವಿದ್ಯೆಯನ್ನ ನಾವು ಅವಿಘ್ನವಾಗಿ ಪಡ್ಕೊಳ್ಳೋಕೆ ಸಾಧ್ಯ ಆಗತ್ತೆ. ಒಂದರ್ಥ ಏನು ಅಂತ ಕೇಳಿದ್ರೆ, ನಾವು ಇಲ್ಲಿ ಉಪನಿಷತ್ತನ್ನ ಪಾಠ ಮಾಡಿಸ್ಕೊಂತಿದೀವಿ ಅನ್ನೋ ಕಾರಣಕ್ಕಾಗಿ ಅಥವಾ ಪಾಠ ಮಾಡಿಸ್ಕೊಳ್ಳೋದಕ್ಕೆ ಕಾರಣ ಏನು? ಬರೀ ನಿಮ್ಮ ಇಂಟ್ರೆಸ್ಟ್ ಕಾರಣ ಅಲ್ಲ, ಅಥವಾ ಯಾರೋ ಒಬ್ಬ ಅಧ್ಯಯನ ಮಾಡ್ಕೊಂಡು ಬಂದಿದ್ದಾನೆ ಪಾಠ ಮಾಡಿಸ್ಕೊಳ್ಬೇಕು ಅದು ಕಾರಣ ಅಲ್ಲ. ನಮ್ಮ ಸರೌಂಡಿಂಗ್ ಅದು ಕೂಡ ಪೀಸ್ಫುಲ್ ಆಗಿದೆ, ಅದು ನಮ್ಮ ಮುಖ್ಯವಾದಂತ ಕಾರಣ. ವಿ ಆರ್ ಬಿಕಾಸ್ ಆಫ್ ಅವರ್ ಸರೌಂಡಿಂಗ್ಸ್ ಅನ್ನೋದು ಈ ಶನ್ನೋ ಮಿತ್ರ ಶಂವರುಣಃ ಅನ್ನೋ ಒಂದು ಅಪ್ರತಿಬದ್ಧವಾದಂತ ತಾತ್ಪರ್ಯ. ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂತ ಕೇಳಿದ್ರೆ, ಒಂದು ಕಡೆ ವಿಜ್ಞಾನ ಹೇಳುತ್ತೆ, ನಾನು ಅಥವಾ ಯಾವುದೇ ಜೀವ ತಾಯಿಯ ಹೊಟ್ಟೆಯಿಂದ ಹೊರಗೆ ಬರ್ಬೇಕಾದ್ರೆ 28,000 ಮೈಕ್ರೋಸೋಮ್ಸ್ ಅಥವಾ ಜೀವಾಣುಗಳನ್ನ ತಗೊಂಡ್ ಬರುತ್ತಂತೆ. 28,000. ಆದ್ರೆ ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಪಾಠ ಮಾಡಬೇಕಾದ್ರೆ ಎಷ್ಟು ಬಿಲಿಯನ್ ಗಟ್ಲೆ ನಾವು ಏನು ಜೀವಾಣುಗಳನ್ನ ನಾವು ಹೊಂದ್ಕೊಂಡ್ಬಿಟ್ಟಿದೀವಿ. ಬರೀ 28,000 ನನ್ನ ಅಮ್ಮನ ಹೊಟ್ಟೆಯಿಂದ ತಗೊಂಡ್ ಬಂದೆ, ಆದ್ರೆ ಇವತ್ತು ಬಿಲಿಯನ್ ಗಟ್ಲೆ ಜೀವಾಣುಗಳನ್ನ ನಾನು ಹೊತ್ಕೊಂಡು ಕೂತ್ಕೊಂಡಿದ್ದೀನಿ. ಇದ್ರ ಅರ್ಥ ಏನು ಅಂತ ಕೇಳಿದ್ರೆ,
ನನ್ನ ಸಂಸ್ಕಾರ ನನ್ನ ಪರಂಪರೆಯಿಂದ ಬಂದಿದ್ದು 28,000 ಆದ್ರೆ ನನ್ನ ಸರೌಂಡಿಂಗ್ ಇಂದ, ನನ್ನ ಇಂಟರಾಕ್ಷನ್ಸ್ ಇಂದ ಅಥವಾ ನನ್ನ ಪರಿಸ್ಥಿತಿಯಿಂದ ಕಲ್ತಿದ್ದು ಸಿಕ್ಕಾಪಟ್ಟೆ ಇದೆ ಈ ಶರೀರದಲ್ಲಿ. ಅದರ ಇಂಪ್ರೆಷನ್ ಸಿಕ್ಕಾಪಟ್ಟೆ ಇದೆ, ಅದೇ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ನನ್ನ ಪರಿಸ್ಥಿತಿಯನ್ನ, ನನ್ನ ವಾತಾವರಣವನ್ನ ಹೇಗಿಟ್ಕೊಂತೀನೋ ಅದೇ ತರ ನನ್ನ ದೇಹ, ಬುದ್ಧಿ, ಮನಸ್ಸುಗಳು ಕೆಲಸ ಮಾಡುತ್ತೆ. ಛಾಂದೋಗ್ಯ ಉಪನಿಷತ್ ಇನ್ನೊಂದು ಸ್ವಲ್ಪ ಮುಂದೋಗಿ ಹೇಳುತ್ತೆ, ಯು ಆರ್ ವಾಟ್ ಯು ಈಟ್ ಅಂತ. ನಾನು ಯಾರು ಅಂತ ಕೇಳಿದ್ರೆ ನಾನೇನ್ ತಿಂತೀನೋ ಅದೇ ನಾನು ಅಂತ. ಅನ್ನಾದ್ ಭವತಿ ಪರ್ಜನ್ಯೋ ಪರ್ಜನ್ಯಾದನ್ನ ಸಂಭವ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ, 3ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ನಾನು ಯಾರು ಅಂತ ಕೇಳಿದ್ರೆ ನಾನು ಏನು ಗ್ರಹಣೆ ಮಾಡ್ತೀನೋ, ಅನ್ನ ಅಂತ ಕೇಳಿದ್ರೆ ಬರೀ ತಿನ್ನೋದಲ್ಲ, ವಿದ್ಯೆಗೂ ಅನ್ನ ಅಂತಾನೆ ಕರೆಯೋದು. ಯಾಕೆ ಅಂದ್ರೆ ಮನಸ್ಸಿಗೆ ಆಹಾರ ವಿದ್ಯೆ ಅನ್ನೋ ಕಾರಣಕ್ಕಾಗಿ ನಾನ್ ಏನು ಅಂತ ಕೇಳಿದ್ರೆ ನಾನು ಏನು ಗ್ರಹಣೆ ಮಾಡ್ತೀನೋ ಅದೇ ನಾನು. ಇನ್ಫ್ಯಾಕ್ಟ್ ನನ್ನ ಶರೀರ, ನನ್ನ ಮನಸ್ಸು, ನನ್ನ ಬುದ್ಧಿ ಅದೆಲ್ಲದು ಕೂಡ ನನ್ನ ಪರಿಸರದಿಂದ ಪಡ್ಕೊಂಡಿರುವಂತ ಗಿಫ್ಟ್ ಅನ್ನೋ ಅರ್ಥ. ಸೊ ಹಾಗಾಗಿ ನಾನು ನನ್ನ ಇಂದ್ರಿಯಗಳನ್ನ ಎಷ್ಟು ಶಾರ್ಪನ್ ಆಗಿ ಮಾಡ್ಕೊಂತೀನೋ ಅದ್ರ ಜೊತೆಗೆ ನನ್ನ ಪರಿಸರದ ದೇವತೆಗಳನ್ನು ಕೂಡ ನಾನಷ್ಟೇ ವಿನಮ್ರವಾಗಿ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಮಿತ್ರ, ವರುಣ, ಅರ್ಯಮ ಇವರೆಲ್ಲರೂ ಕೂಡ ನನ್ನ ಜ್ಞಾನೇಂದ್ರಿಯಗಳಿಗೂ ಬುದ್ಧಿ ಮನಸ್ಸಿಗೂ ದೇವತೆಗಳು, ಅದೇ ತರ ಪರಿಸರಕ್ಕೂ ಕೂಡ, ವೈಶ್ವಿಕತೆಗೂ ಕೂಡ ಅವರೇ ದೇವತೆಗಳು. ಹಾಗಾಗಿ ಅವರಿಬ್ಬರನ್ನ, ಇಷ್ಟು ದೇವತೆಗಳನ್ನ ಪ್ರಾರ್ಥನೆ ಮಾಡ್ತಿದ್ದೀವಿ ಅಂತ. ಹಾಗೆ ಇಲ್ಲಿ ಶಂಕರಾಚಾರ್ಯರ ಭಾಷ್ಯ ಸ್ಪಷ್ಟವಾಗಿದೆ. ಬ್ರಹ್ಮ ವಿದ್ಯಾ ವಿವಿದುಷುಣ ನಮಸ್ಕಾರ ಬ್ರಹ್ಮವದನ ಕ್ರಿಯೆ ವಾಯು ವಿಷಯೇ ಬ್ರಹ್ಮ ವಿದ್ಯೋಪಸರ್ಗ ಶಾಂತ್ಯರ್ಥೇ ಕ್ರಿಯೇತೆ. ಈಗ ನಾವು ಶಾಂತಿ ಮಂತ್ರದಲ್ಲಿ ಎಲ್ಲಿ ಬಂದ್ವಿ ಅಂತ ಕೇಳಿದ್ರೆ, ಓಂ ಶನ್ನೋ ಮಿತ್ರ ಶಂ ವರುಣಃ, ಓವರ್. ಶನ್ನೋ ಭವತ್ವರ್ಯಮ, ಹೇ ಅರ್ಯಮ ನನಗೆ ಒಳ್ಳೆಯದನ್ನ ಮಾಡು, ಶಂ ಭವತು. ಶನ್ನ ಇಂದ್ರೋ ಬೃಹಸ್ಪತಿ, ಹೇ ಬೃಹಸ್ಪತಿ ಇಂದ್ರ ನಮಗೆ ಒಳ್ಳೇದ್ ಮಾಡು. ಆಯ್ತಾ? ಶನ್ನ ಇಂದ್ರೋ ಬೃಹಸ್ಪತಿ, ಶನ್ನೋ ವಿಷ್ಣು ರುರುಕ್ರಮಃ, ಹೇ ಉರುಕ್ರಮನಾದಂಥ ತ್ರಿವಿಕ್ರಮನಾದಂಥ ವಿಷ್ಣು ನಮಗೆ ಒಳ್ಳೇದ್ ಮಾಡು. ನಮೋ ಬ್ರಹ್ಮಣೇ, ನಮೋ ಬ್ರಹ್ಮಣೇ ಅನ್ನೋ ವಾಕ್ಯದ ಅರ್ಥ ಏನು? ನಮಃ ಅಂತ ಹೇಳಿದ್ರೆ ಏನು? ನಮಸ್ಕಾರ. ಬ್ರಹ್ಮ ವಿದ್ಯಾ ವಿವಿದುಷುಣ, ಯಾರು ನಮ್ಮ ಹಂಗೆ ಬ್ರಹ್ಮ ವಿದ್ಯೆಯನ್ನ ತಿಳ್ಕೊಳ್ಬೇಕು ಅನ್ನೋ ಬುದ್ಧಿಮತ್ತೆಯಿಂದ ಬರ್ತಾರೋ ಅವರು ಫಸ್ಟ್ ಕೆಲಸ ಏನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ, ಬ್ರಹ್ಮ ವದನ ಕ್ರಿಯೆ, ನಮಸ್ಕಾರ ಬ್ರಹ್ಮ ವದನ ಕ್ರಿಯೆ ಮಾಡ್ಬೇಕು. ದ್ವಿತೀಯ ವಿಭಕ್ತಿ ಇದು. ನಮಸ್ಕಾರ ಅಂದ್ರೆ ನಿಮಗೆ ಗೊತ್ತು, ಕರಶಿರ ಸಂಯೋಗ ನಮಸ್ಕಾರ. ಈ ನಮಸ್ಕಾರದಲ್ಲೂ 3 ವಿಧ ಇದೆ, ನಾನು ಅದನ್ನ ಹೇಳ್ತೀನಿ. ನಮಸ್ಕಾರ ಅಂದ್ರೆ ಯಾವ್ಯಾವ ತರ ಮಾಡ್ಬೋದು ಅಂದ್ರೆ, ಈ ಅಷ್ಟು ನಮಸ್ಕಾರಗಳನ್ನ ನಾನು 3 ಕ್ಯಾಟಗರಿಯಲ್ಲಿ ಬರೆಸ್ತೀನಿ. ಹೇಗೆ? ಒಂದು ಕಾಯಿಕ ನಮಸ್ಕಾರ. ಕಾಯ ಅಂತ ಹೇಳಿದ್ರೆ ದೇಹ ಅಂತ, ದೇಹದಿಂದ ಮಾಡುವಂತ ನಮಸ್ಕಾರಗಳು. ಅದನ್ನ ನೀವು ಕೈಯನ್ನ ಮುಗಿರಿ, ಸಾಷ್ಟಾಂಗ ಪ್ರಣಾಮ ಮಾಡಿ, ಪಂಚಾಂಗ ಪ್ರಣಾಮ ಮಾಡಿ, ದಟ್ ಎವ್ರಿಥಿಂಗ್ ದಟ್ ಕಮ್ಸ್ ಅಂಡರ್ ಕಾಯಿಕ ನಮಸ್ಕಾರ. ಎರಡನೇದು ಯಾವುದು? ಮಾನಸಿಕ ನಮಸ್ಕಾರ. ಕೊನೆಯದೊಂದು ನಮಸ್ಕಾರ ಇದೆ, ಅದನ್ನ ವಾಚಿಕ ನಮಸ್ಕಾರ ಅಂತ ಕರೀತಾರೆ. ವಾಚಿಕ ನಮಸ್ಕಾರ. ವಾಚಿಕ ನಮಸ್ಕಾರ ಅಂದ್ರೇನು? ವಾಕ್ ಮೂಲಕ ಹೇಳುವಂಥದ್ದು ನಮಸ್ಕಾರ. ಅಂದ್ರೆ ನಮಃ ಅಂತ ಹೇಳಿ ನಮಸ್ಕಾರ ಅಂತ ಹೇಳೋದನ್ನ ವಾಚಿಕ ನಮಸ್ಕಾರ ಅಂತ ಕರೀತಾರೆ. ಈ ವಾಚಿಕ ನಮಸ್ಕಾರ ನಾವು ವೇದಗಳಲ್ಲಿ ನೋಡ್ತೀವಿ, ಎಲ್ಲ ಶಾಸ್ತ್ರಗಳಲ್ಲಿ ನೋಡುವಂತ ನಮಸ್ಕಾರ ವಾಚಿಕ ನಮಸ್ಕಾರ. ನಾವ್ ಇಲ್ಲೂ ಕೂಡ ನಮೋ ಬ್ರಹ್ಮಣೆ ಅನ್ನೋದು ವಾಚಿಕ ನಮಸ್ಕಾರ, ಮಾತುಗಳಿಂದ ಹೇಳಿರುವಂತ ನಮಸ್ಕಾರ. ಆಯ್ತಾ? ಸೊ ಹಾಗಾಗಿ ಬ್ರಹ್ಮವಿದ್ಯಾ ವಿವಿದುಷುಣ ಅಂತ ಹೇಳಿದ್ರೆ, ಯಾರು ಬ್ರಹ್ಮವಿದ್ಯೆಯನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಬಂದಿದ್ದಾರೋ ಅವರು ಮೊದಲನೇದಾಗಿ ಮಾಡ್ಬೇಕಾಗಿರುವಂತ ಕೆಲಸ ನಮಸ್ಕಾರ. ಬ್ರಹ್ಮವಿದ್ಯಾ ಉಪಸರ್ಗ ಶಾಂತ್ಯರ್ಥೇ ಕ್ರಿಯೇತೆ. ಯಾಕೆ ಅಂತ ಕೇಳಿದ್ರೆ, ಮತ್ತೆ ಹೇಳಿದ್ರು, ಈ ಬ್ರಹ್ಮವಿದ್ಯೆ ಉಪನಿಷತ್ತನ್ನ ಕಲಿಬೇಕಾದ್ರೆ ಬೇರೆ ಬೇರೆ ತರದ ವಿಘ್ನಗಳು ಬರುತ್ತೆ. ಸಾಮಾನ್ಯವಾಗಿ ಕಲಿಬೇಕಾದ್ರೆ, ಸಾಮಾನ್ಯವಾದಂತಹ ವಿದ್ಯೆಗಳನ್ನ ಕಲಿಬೇಕಾದ್ರೆ ಎಷ್ಟು ತರದ ವಿಘ್ನಗಳು. ಈಗಂತೂ ಮೊಬೈಲ್ ಬಂದು ನಮ್ಗೆ ಅಟೆನ್ಷನ್ನೇ ಇಲ್ಲ. ಆ ತರ ವಿಘ್ನಗಳಿರ್ಬೇಕಾದ್ರೆ
ಬ್ರಹ್ಮವಿದ್ಯೆ ಕಲಿಬೇಕಾದ್ರೆ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್. ಅದಕ್ಕೆ ಬೇರೆ ಬೇರೆ ತರಹದ ವಿಘ್ನಗಳು ಬರುತ್ತೆ. ಅದನ್ನ ಪರಿಹಾರ ಮಾಡಿ ಫಸ್ಟ್ ನನ್ನನ್ನ ಸರ್ವತ್ರ ಕ್ರಿಯಾಫಲಾನಾಂ ತದಧೀನತ್ವಾತ್. ಯಾಕೆ ಅವನಿಗೆ ನಮಸ್ಕಾರ ಮಾಡ್ಬೇಕು ಅಂತ ಕೇಳಿದ್ರೆ, ಇದೆಲ್ಲ ವಿಘ್ನಗಳು, ಇದೆಲ್ಲ ಪ್ರಕ್ರಿಯೆಗಳು ಕೂಡ ಅವನ ಅಧೀನದಲ್ಲಿ ಬರುತ್ತೆ, ಬ್ರಹ್ಮನ ಅಧೀನದಲ್ಲಿ ಬರುತ್ತೆ. ಸೊ ಹಾಗಾಗಿ ಅವನಿಗೆ ಫಸ್ಟ್ ನಮಸ್ಕಾರ ಮಾಡಿ ನನಗೆ ವಿಘ್ನಗಳು ಬರದೇ ಇರ್ಲಪ್ಪ ಅಂತ ಹೇಳ್ಕೊಂಡು ಈಗ ಮತ್ತೆ ಮುಂದಕ್ಕೆ ಏನು ಶಾಂತಿ ಮಂತ್ರಗಳಿಂದ ಉಪನಿಷತ್ಗಳ ಕಡೆಗೆ ಹೋಗುವಂತ ಪ್ರಕ್ರಿಯೆ. ಹಾಗಾಗಿ ಶಾಂತಿ ಮಂತ್ರಗಳಲ್ಲಿ ಸಾಮಾನ್ಯವಾಗಿ ಬ್ರಹ್ಮ ಅಂತ ಹೇಳಿದ್ರೆ ಎಲ್ಲ ದೇವತೆಗಳ ಅಧಿಷ್ಠಾತ್ರ ದೇವತೆ, ಎಲ್ಲ ಸೃಷ್ಟಿಯ ಕಾರಣ. ಅವನಿಗೆ ನಮಸ್ಕಾರ ಮಾಡಿ, ಹೇ ದೇವ್ರೆ ನಿನ್ನ ಅಧೀನದಲ್ಲೇ ಎಲ್ಲ ಇದೆ, ಹೌದಾ? ಸೊ ಹಾಗಾಗಿ ನಿನಗೆ ಒಂದು ನಮಸ್ಕಾರ ಮಾಡಿಕೊಂಡು ನನ್ನ ವಿದ್ಯಾ ಬ್ರಹ್ಮವಿದ್ಯೆಯನ್ನ ಕಲಿಯೋದಕ್ಕೆ ನಾನು ಮುಂದೆ ಹೋಗ್ತಿದ್ದೀನಿ. ಹಾಗಾಗಿ ಅಲ್ಲಿ ಬರುವಂತಹ ವಿಘ್ನಗಳನ್ನ ಪರಿಹಾರ ಮಾಡು ಅಂತ. ನಾನು ಸಹನಾ ಓದು ಬರ್ಬೇಕಾದ್ರೆ ಈ ಶಾಂತಿ ಮಂತ್ರಗಳಿಗೆ ಅರ್ಥ ಹೇಳ್ತೀನಿ. ಯಾವ್ಯಾವ ತರ ಏನು ಶಿಷ್ಯ ಮತ್ತೆ ಗುರುವಿನ ಮಧ್ಯ ಯಾವ್ಯಾವ ತರ ಮತ್ಸರಗಳು ಬರಬಹುದು ಅಂತ, ಯಾವ್ಯಾವ ತರ ಕಷ್ಟಗಳು ಬರಬಹುದು ಅಂತ. ಅದೆಲ್ಲ ಕಷ್ಟಗಳು ಹೋಗ್ಲಿ, ನಾನು ಶ್ರದ್ಧೆಯಿಂದ ಈ ವಿದ್ಯೆಗಳನ್ನ ಅಧ್ಯಯನ ಮಾಡೋದಕ್ಕೆ ನನಗೆ ಸಾಮರ್ಥ್ಯ, ಶಕ್ತಿ ಮತ್ತೆ ಮನನ ಮಾಡ್ಕೊಳ್ಳುವಂತ ಸಾಮರ್ಥ್ಯಗಳನ್ನ ಕೊಟ್ಟು ಕಾಪಾಡು ಅಂತ ಹೇಳ್ತಿದ್ದೀವಿ. ಆಯ್ತಾ? ಬ್ರಹ್ಮ ವಾಯು ತಸ್ಮೈ ಬ್ರಹ್ಮಣೇ ನಮಃ. ಇಲ್ಲೊಂದರ್ಥ ನೋಡಿ. ಈಗ ಬ್ರಹ್ಮ ಅಂತ ನಾನೆಲ್ಲ ಹೇಳ್ತಿದ್ದೆ, ಅದ್ರ ಶಾಂತಿ ಮಂತ್ರದಲ್ಲಿ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ಅಂತ 2 ವಾಕ್ಯ ಇದೆ. ನಮೋ ಬ್ರಹ್ಮಣೇ ಅಂತ ಹೇಳಿದ್ವಿ, ತಕ್ಷಣ ಮುಂದಿನ ವಾಕ್ಯದಲ್ಲಿ ನಮಸ್ತೆ ವಾಯೋ ಅಂತ ಹೇಳ್ತಿದ್ದೀವಿ. ಸೊ ಹಾಗಾಗಿ ಇಲ್ಲಿ ವಾಯು ಬೇರೆ ಬ್ರಹ್ಮ ಬೇರೆ ಅಂತ ಅನ್ಕೊಂಡ್ಬಿಡ್ಬೋದು ಸಾಮಾನ್ಯಕ್ಕೆ. ಆದ್ರೆ ಉಪನಿಷತ್ಗಳು ಹೇಳುತ್ತೆ ಬ್ರಹ್ಮ ಮತ್ತೆ ವಾಯು ಅನ್ನೋದು ಬೇರೆ ಬೇರೆ ಅಲ್ಲ, ಒಂದೇ. ಬ್ರಹ್ಮ ವಾಯು ತಸ್ಮೈ ಬ್ರಹ್ಮಣೇ ಪ್ರಹ್ವೀಭಾವಂ ದರ್ಶಯಾಮಿ. ಪ್ರಹ್ವೀಭಾವ ಅಂತ ಹೇಳಿದ್ರೆ ನನ್ನ ಎಲ್ಲದರ ಸಮರ್ಪಣೆ ಮಾಡೋದ್ರ ಮೂಲಕ ಅವನನ್ನ ನಾನು ಸೇರ್ತೀನಿ ಅನ್ನೋ ಅರ್ಥ. ಸೊ ಹಿಂದಿನ ಸ್ಲೈಡ್ ಅಲ್ಲಿ ನಾ ಹೇಳಿದೆ ನಮಸ್ತೆ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ಅಂತ ಹೇಳ್ಬೇಕಾದ್ರೆ ಬ್ರಹ್ಮ ಮತ್ತೆ ವಾಯು ಪ್ರಾಣ ಅದೆರಡು ಬೇರೆ ಬೇರೆ ತತ್ವಗಳಲ್ಲ, ಒಂದೇ ತತ್ವ ಅಂತ. ಅರೆ ಅದ ಹೆಂಗೆ ಅಂತ ಪ್ರಶ್ನೆ. ಬ್ರಹ್ಮ ನಾನೇನೋ ಬೇರೆ ಅನ್ಕೊಂಡಿದ್ದೆ, ಪ್ರಾಣ ಬೇರೆ, ಹೌದು, ಇದೆರಡೂ ಒಂದೇ ಹೆಂಗೆ ಅನ್ಬೇಕಾದ್ರೆ ಇಲ್ಲಿ ಹೇಳ್ತಾರೆ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ಅಂತಿದೆಯಲ್ಲ. ಈ 2 ವಾಕ್ಯಗಳಿಗೆ ಬೇರೆ ಬೇರೆ ಅರ್ಥ ಬೇಕಾದ್ರೆ ಕಲ್ಪನೆ ಮಾಡಬಹುದು. ದ್ವೈತ ವೇದಾಂತದಲ್ಲಿ ಇದೆರಡಕ್ಕೂ ಬೇರೆ ಬೇರೆ ಅರ್ಥಗಳನ್ನ ಕಲ್ಪನೆ ಮಾಡ್ತಾರೆ. ಆದ್ರೆ ಅದ್ವೈತ ವೇದಾಂತಕ್ಕೆ ಬಂದಾಗ ಬ್ರಹ್ಮ ಮತ್ತೆ ವಾಯು ಅನ್ನೋ ಬೇರೆ ಬೇರೆ ತತ್ವಗಳಿಲ್ಲ, ಇದೆರಡೂ ತತ್ವಗಳು ಒಂದೇ ಅಂತ ಹೇಳ್ಬೇಕು. ಹೆಂಗು ಒಂದೇ ಅಂತ ಪ್ರಶ್ನೆ ಮಾಡಿದ್ರೆ ಮುಂದಿನ ವಾಕ್ಯ ಹೇಳಿದ್ರು ಆಚಾರ್ಯರು, ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂತ. ಹೇ ವಾಯೋ, ನೀನು ಸಾಮಾನ್ಯ ವಾಯು ಅಲ್ಲ, ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ, ನೀನೇ ಪ್ರತ್ಯಕ್ಷವಾದಂಥ ಬ್ರಹ್ಮ ಅಂತ. ಅರ್ಥ ಆಯ್ತಾ? ಪ್ರತ್ಯಕ್ಷ ಅಂದ್ರೇನು? ಪ್ರತ್ಯಕ್ಷ ಅಂತ ಹೇಳಿದ್ರೆ ಕಣ್ಣುಗಳಿಗೆ ಗೋಚರವಾದಂಥ, ಗೋಚರಿಸುವಂತ ಈ ವಾಯು ಏನಿದೆಯಲ್ಲ ನೀನೇ ಬ್ರಹ್ಮ ಅಂತ. ಸೊ ಹಾಗಾಗಿ ಇಲ್ಲಿ ಹೇಳಿದ್ರು ದ ಅಬ್ಸ್ಟ್ರಾಕ್ಟ್ ಬ್ರಹ್ಮನ್, ಸೂಕ್ಷ್ಮವಾದಂಥ ಬ್ರಹ್ಮ, ಅದು ನಾವು ಸೃಷ್ಟಿಗೆ ರಹಸ್ಯ ಅಂತೆಲ್ಲ ಹೇಳ್ತೀವಲ್ಲ, ಸೃಷ್ಟಿಗೆ ಕಾರಣ ಅಥವಾ ಏನು ಇದೆಲ್ಲ ಜಗತ್ತು ಎಲ್ಲಿಂದ ಬಂದಿದೆ ಅಂತ ಕೇಳಿದ್ರೆ ಬ್ರಹ್ಮನಿಂದ ಬಂದಿದೆ ಅಂತ ಹೇಳ್ತೀವಿ. ಆದ್ರೆ ಆ ಬ್ರಹ್ಮನನ್ನ ನೋಡಕ್ಕಾಗತ್ತಾ ಅಂತ ಕೇಳಿದ್ರೆ ಅಫ್ಕೋರ್ಸ್ ಆಗತ್ತೆ. ಹೆಂಗೆ ಅಂತ ಕೇಳಿದ್ರೆ ಪ್ರಾಣ ವಾಯುವಿನಿಂದ ನಮಗೆ ನೋಡಕ್ಕಾಗತ್ತೆ. ಇದರ ಅರ್ಥ ಏನು ಸಿಂಪಲ್ ಆಗಿ ಅಂತ ಕೇಳಿದ್ರೆ, ನಾವೆಲ್ಲರೂ ಕೂಡ ದೇವರನ್ನ ನೋಡಿಲ್ಲ, ಆದ್ರೆ ನಾವೆಲ್ಲರೂ ಕೂಡ ನಮ್ಮ ಅಮ್ಮಂದ್ರನ್ನ ನೋಡಿದೀವಿ, ಹೌದಾ? ಸೊ ಹಾಗಾಗಿ ಅಮ್ಮಂದ್ರಲ್ಲೇ ನಾವೇನ್ ಮಾಡ್ತೀವಿ, ಮಾತೃದೇವೋ ಭವ ಅಂತ ಅವರಲ್ಲೇ ದೇವರನ್ನ ಆವಾಹನೆ ಮಾಡಿ, ನಾನ್ ದೇವರನ್ನಂತೂ ಸಾಕ್ಷಾತ್ ನೋಡಿಲ್ಲಪ್ಪ, ಅಪ್ಪ ಅಮ್ಮನ್ ನೋಡಿದೀನಿ, ಅವರಲ್ಲಿ ನಾನು ದೇವರನ್ನ ನೋಡ್ತೀನಿ ಅಂತ. ಮತ್ತೆ ಅದೇ ತರ ನಾನು ಬ್ರಹ್ಮನನ್ನ ನೋಡಿಲ್ಲಪ್ಪ ಸಾಕ್ಷಾತ್ ಆಗಿ, ಯಾಕೆ ಅಂದ್ರೆ ಅದು ಪ್ರತ್ಯಕ್ಷ ಗೋಚರ ವಿಷಯ ಅಲ್ಲ ಅದು.
ಪ್ರತ್ಯಕ್ಷ ಈ ಕಣ್ಣುಗಳಿಗೆ ಕಾಣ ಸಿಗುವಂತ ಪದಾರ್ಥ ಅಲ್ಲ. ನಾನು ಮೊದಲನೇ ಕ್ಲಾಸಲ್ಲಿ ಎಲೆಕ್ಟ್ರಾನ್ ಅಂತ ಉದಾಹರಣೆ ತಗೊಂಡು ಹೇಳಿದೆ. ಎಲೆಕ್ಟ್ರಾನ್ ಕೆನಾಟ್ ಬಿ ಸೀನ್. ಯಾಕೆ ಅಂತ ಕೇಳಿದ್ರೆ ಅದು ಪ್ರತ್ಯಕ್ಷ ವಿಷಯನೇ ಅಲ್ಲ, ಈ ಕಣ್ಣುಗಳಿಂದ ನೋಡಕ್ ಸಾಧ್ಯನೇ ಇಲ್ಲ. ಅದು ಬ್ರಹ್ಮನು ಕೂಡ ಪ್ರತ್ಯಕ್ಷ ವಿಷಯ ಅಲ್ವೇ ಅಲ್ಲ. ಆದ್ರೆ ಪ್ರತ್ಯಕ್ಷ ವಿಷಯ ಇನ್ನೊಂದಿದೆ, ವಾಯು ಅಂತ. ಆ ವಾಯುನು ಕೂಡ ಬ್ರಹ್ಮ ಥರದ್ದೇ ಅಥವಾ ಬ್ರಹ್ಮನೇ ಅನ್ನೋ ಒಂದು ವಾದವನ್ನ ಇಲ್ಲಿ ಅದ್ವೈತ ವೇದಾಂತ ಮಾಡುತ್ತೆ. ಸೊ ಹಾಗಾಗಿ ಅಪರೋಕ್ಷ ಬ್ರಹ್ಮ ಮತ್ತೆ ಪ್ರತ್ಯಕ್ಷ ಬ್ರಹ್ಮ ಅಂತ ಎರಡು, ಇದೆರಡು ಬೇರೆ ಬೇರೆ ಅಲ್ಲ, ನಾವು ಉಪಾಸನೆಗೋಸ್ಕರ ಬೇರೆ ಬೇರೆ ಅಂತ ಹೇಳ್ತೀವಿ. ಯದ್ಯಪಿ ನನ್ನ ಅಪ್ಪ ಅಮ್ಮ ದೇವರು ಅಲ್ಲ ಅಂದ್ರೆ ದೇವರೇ ಅಲ್ಲ, ಆದ್ರೆ ನಾನು ಅವರಲ್ಲಿ ದೇವರನ್ನ ನೋಡ್ತೀನಲ್ಲ. ಸೊ ಅದೇ ತರ ಇಲ್ಲಿ ಯದ್ಯಪಿ ದ್ವೈತ ಇದೆ, ಅಪ್ಪ ಅಮ್ಮ ಬೇರೆ ದೇವರು ಬೇರೆ, ಆದ್ರೂ ನಾನು ಇದರಲ್ಲಿ ಅದ್ವೈತ ಭಾವನೆಯನ್ನ ತರಬೇಕು ಅಂತ. ಅಂದ್ರೆ ಪ್ರತ್ಯಕ್ಷವಾಗಿ ನೀವು ನೋಡೋದಾದ್ರೆ ಅಪ್ಪ ಅಮ್ಮ ಬೇರೆ ದೇವರು ಬೇರೆ ಅಂತ ಕಂಡ್ರು ಕೂಡ ಇವೆರಡರಲ್ಲಿರುವಂತ ತತ್ವಗಳು ಒಂದೇ ಆಗಿದ್ರಿಂದ ನಾವು ಹೇಳ್ತೀವಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ಹೇ ವಾಯೋ, ಹೇ ಪ್ರಾಣ, ನನ್ನ ಉಚ್ಛ್ವಾಸ ನಿಶ್ವಾಸದಿಂದ ನನ್ನ ದೇಹವನ್ನ ಸುಸ್ಥಿರವಾಗಿಟ್ಟಿದ್ಯಾ ನೀನು. ಈ ಪ್ರಪಂಚವನ್ನ ಸುಸ್ಥಿರವಾಗಿಟ್ಟವನು ಬ್ರಹ್ಮ ಆದ್ರೆ ಈ ದೇಹವನ್ನ ಸುಸ್ಥಿರವಾಗಿಟ್ಟವನು ಪ್ರಾಣ. ಆ ಸಾಮ್ಯದಿಂದ, ಆ ಸಿಮಿಲಾರಿಟಿಯಿಂದ. ಸೊ ಹಾಗಾಗಿ ಈ ವಾಕ್ಯ ಏನಾಯ್ತು, ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ನೀನೇ ಪ್ರತ್ಯಕ್ಷವಾದಂಥ ಬ್ರಹ್ಮ ಅಂತ. ಆಮೇಲೆ ಈಗ ಬಂದಿದ್ದು ಅತ್ಯಂತ ಅದ್ಭುತವಾದಂಥ ವಿಷಯ, ಋತಂ ಸತ್ಯಂ. ಋತಂ ಅಂತ ಹೇಳಿದ್ರೆ ಯಥಾಶಾಸ್ತ್ರಂ ಯಥಾ ಕರ್ತವ್ಯಂ ಬುದ್ಧೌ ಸುಪರಿನಿಶ್ಚಿತಾರ್ಥ ಋತಂ ಅಂತ ಆಚಾರ್ಯ ಹೇಳ್ತಾರೆ. ಋತಂ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಯಥಾಶಾಸ್ತ್ರ ಅಂದ್ರೆ ಶಾಸ್ತ್ರದಲ್ಲಿ ಉಲ್ಲೇಖವಾದಂಥ ರೀತಿಯಲ್ಲಿ ನಾನದರ ಅಧ್ಯಯನ ಮಾಡಿ ನನ್ನ ತಲೆ ಒಳಗೆ, ನನ್ನ ಬುದ್ಧಿಯೊಳಗೆ ಯಾವ ಸುನಿಶ್ಚಿತವಾದಂಥ ಅರ್ಥ ಇದೆಯೋ ಅದನ್ನ ಋತಂ ಅಂತ ಕರೀತಾರೆ. ನಾ ಉದಾಹರಣೆ ಕೊಡ್ತೀನಿ, ಬಟ್ ಇದನ್ನ ಒಂದು ಸಲ ಅರ್ಥ ಮಾಡ್ಕೊಳ್ಳಿ. ಋತಂ ಅಂದ್ರೆ ಏನು ಅಂತ ಕೇಳಿದ್ರೆ ಶಾಸ್ತ್ರಗಳಲ್ಲಿ ಹೇಳಿರುವಂತಹ ಸತ್ಯಗಳನ್ನ ನಾನು ಬುದ್ಧಿಯಿಂದ ಗ್ರಹಣೆ ಮಾಡಿದ್ರೆ ಅದೇ ಋತಂ. ಉದಾಹರಣೆಗೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಈ ಒಂದು ವಾಕ್ಯ ಇದೆ, ಏನದು, ಸತ್ಯಮೇವ ಜಯತೆ ಅಂತ. ಇಲ್ಲಿ ಎರಡು ಏನು ಫಿಲಾಸಫಿಗಳನ್ನ ಹೇಳ್ತಿದ್ದೀನಿ. ಒಂದು ಋತಂ. ಋತಂ ಅಂದ್ರೆ ಏನು ಅಂತ ಕೇಳಿದ್ರೆ ಸತ್ಯಮೇವ ಜಯತೆ ಅಂತ ಉಪನಿಷತ್ ವಾಕ್ಯ. ಅದನ್ನ ಓದದೆ, ಅದನ್ನ ಅರ್ಥ ಮಾಡ್ಕೊಂಡೆ ಸತ್ಯನೇ ಎಂದಿಗೂ ಜಯಿಸುತ್ತೆ ಅಂತ ಅನ್ಕೊಂಡಿದ್ದೀನಿ, ಹೌದಾ? ಆದ್ರೆ ನಾನು ಯಾವಾಗ ಅದನ್ನ ರಿಯಲ್ ಲೈಫ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀನಲ್ಲ ಅದಕ್ಕೆ ಸತ್ಯಂ ಅಂತ ಕರೀತೀನಿ. ಋತಂ ಅಂದ್ರೆ ಏನು? ಋತಂ ಅಂತ ಹೇಳಿದ್ರೆ ಶಾಸ್ತ್ರ ಅಧ್ಯಯನದಿಂದ ಬಂದಂತ ಬುದ್ಧಿಗೆ ಋತಂ ಅಂತ ಕರೆದ್ರೆ ಆ ಬುದ್ಧಿಯನ್ನ ನಾನು ಪ್ರಾಕ್ಟಿಕಾಲಿಟಿ ತಂದ್ರೆ ಅದನ್ನೇ ಸತ್ಯಂ ಅಂತ ಕರೀತಾರೆ. ಈಗ ನೋಡಿ, ಋತಂ ಮತ್ತೆ ಸತ್ಯಂಗೆ ಯಾವ ತರ ಅನೇಕ ಅರ್ಥಗಳಿದೆ ಅಂತ. ಸೂರ್ಯನನ್ನ ನೋಡಿದೀರಿ, ಹೌದಾ? ಪ್ರತಿದಿನ ಅವನು ಸೂರ್ಯ ಉದಯ ಆಗತ್ತೆ, ಪ್ರತಿದಿನ ಸೂರ್ಯ ಅಸ್ತ ಆಗತ್ತೆ. ಅದು ನಿಜನಾ? ನಿಜ ಅಲ್ಲ. ಆದ್ರೆ ನಮಗ್ ಕಾಣುತ್ತಾ? ಕಾಣುತ್ತೆ, ಬಟ್ ದಟ್ ಇಸ್ ನಾಟ್ ಟ್ರೂ. ನಾಟ್ ಟ್ರೂ. ಸೊ ಋತಂ ಅಂದ್ರೆ ಏನು ಅಂತ ಹೇಳಿದ್ರೆ ಆ ಸೂರ್ಯ ಅಲ್ಲಿದ್ದಾನೆ, ಅವನು ತಿರುಗಲ್ಲ, ಅವನು ನಿಶ್ಚಲ, ಅಲ್ಲೇ ಇದ್ದಾನೆ, ಋತಂ. ಆದ್ರೆ ನನಗ್ ಕಾಣೋದು ಯಾವ್ದು? ಅವನ್ ಬೆಳಗ್ಗೆ ಸಂಜೆ ಹೊಟ್ಟೋಗ್ತಾನೆ, ಇದು ಸತ್ಯ. ಋತಂ ಎರಡು ಕಡೆ ಸೂರ್ಯನೇ ಇದ್ದಾನೆ, ಎರಡು ಕಡೆ ನಾನು ಇಲ್ಲೂ ಸತ್ಯಮಲ್ಲೂ ಕೂಡ ಬೆಳಗ್ಗೆ ಎದ್ದಾಗ ಸೂರ್ಯನನ್ನೇ ನೋಡ್ತೀನಿ, ಸೂರ್ಯನ ಮೂವ್ಮೆಂಟ್ ಅನ್ನ ನೋಡ್ತೀನಿ. ಆದ್ರೆ ನಿಜವಾಗ್ಲೂ ಸೂರ್ಯ ಮೂವ್ಮೆಂಟ್ ಅಲ್ಲಿ ಇದಾನ ಅಂತ ಕೇಳಿದ್ರೆ ಇಲ್ಲ. ಸೊ ಋತಂ ಅಂತ ಹೇಳೋದು ಆ ಸೂರ್ಯನ ನಿಶ್ಚಲತೆ ಋತಂ, ಆದ್ರೆ ಬೆಳಗ್ಗೆ ನಾನೆದ್ದು ಪ್ರತಿದಿನ ನೋಡೋದು ಸತ್ಯಂ. ಸೊ ಹಾಗಾಗಿ ಏನ್ ಅರ್ಥ ಇದ್ರದ್ದು? ಋತಂ ಈಸ್ ನಾಟ್ ದಟ್ ಈಸ್ ಚೇಂಜಿಂಗ್ ಆಲ್ವೇಸ್, ದಟ್ ಈಸ್ ಅನ್ಚೇಂಜಬಲ್, ದಟ್ ಈಸ್ ಸ್ಟಾಗ್ನೆಂಟ್, ದಟ್ ಈಸ್ ಯೂನಿವರ್ಸಲ್. ಆದ್ರೆ ಸತ್ಯಂಗೆ ಬಂದಾಗ ದಿಸ್ ಈಸ್ ಸರ್ಕಮ್ಸ್ಟಾನ್ಷಿಯಲ್, ಇದು ಸಾಂದರ್ಭಿಕವಾಗಿ ಬದಲಾವಣೆ ಆಗುವಂಥದ್ದು.
ನನಗ್ ಸತ್ಯ ಇರೋದು ನಿಮಗ್ ಸತ್ಯ ಆಗ್ಬೇಕು ಅಂತಿಲ್ಲ. ಇದು ಸತ್ಯ. ಸೊ ಹಾಗಾಗಿ ಶಂಕರಾಚಾರ್ಯರ ಭಾಷೆಯಲ್ಲಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂತ ಕೇಳಿದ್ರೆ, ಯಥಾಶಾಸ್ತ್ರಂ ಬುದ್ಧವು ಸುಪರಿನಿಶ್ಚಿತ ಅರ್ಥ ಅಂತ ಕೇಳಿದ್ರೆ, ಶಾಸ್ತ್ರ ಯಾವತ್ತೂ ಸುಳ್ಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಅದು ಋತ. ಆದ್ರೆ ಆ ಶಾಸ್ತ್ರ ಹೇಳೋದನ್ನ ಪ್ರಾಕ್ಟಿಕಾಲಿಟಿ ತರಬೇಕಾದ್ರೆ ನನ್ಗೊಂದ್ ಅರ್ಥ ಆಗತ್ತೆ, ನಿಮ್ಗೊಂದ್ ಅರ್ಥ ಆಗತ್ತೆ. ನಾನ್ ಬೇರೆ ತರ ಮಾಡಬಹುದು, ನೀವ್ ಬೇರೆ ತರ ಮಾಡಬಹುದು. ಇದು ಪುರುಷ ತಂತ್ರ, ಇದು ಸತ್ಯ. ಹೌದಾ? ಯಾವ ತರ ಸೂರ್ಯ ಯಾವ ತರ ಬೆಳಗ್ಗೆ ಎದ್ದೇಳ್ತಾನೋ ಅದು ಸತ್ಯನೋ, ಯಾವ ತರ ಸೂರ್ಯ ಅನ್ಚೇಂಜಿಂಗ್ ಫಿನಾಮಿನಲ್ ಅದು ಋತಮ್ಮೋ, ಅದೇ ತರ ಋತಮ್ ಅನ್ನೋದು ಚೇಂಜ್ ಆಗದೆ ಇರುವಂತಹ ಸತ್ಯ, ಸತ್ಯಂ ಅನ್ನೋದು ಚೇಂಜ್ ಆಗಬಹುದಾದಂತಹ ಸತ್ಯ. ಸೊ ಋತಮ್ ಅನ್ನೋದು ಆಧ್ಯಾತ್ಮಿಕವಾಗಿ ನೋಡೋದಾದ್ರೆ ಋತಮ್ ಅನ್ನೋದು ಬ್ರಹ್ಮ ಅಂತ. ಬ್ರಹ್ಮ ಅನ್ನೋದು ಕಾನ್ಶಿಯಸ್ನೆಸ್, ಅದು ಯಾವತ್ತೂ ಚೇಂಜ್ ಆಗಲ್ಲ, ಸತ್ಯ, ಅದು ನಿತಾಂತ ಸತ್ಯ. ಆದ್ರೆ ಅದು ನಮ್ಮೊಳಗ್ ಪ್ರವೇಶ ಮಾಡಿದಾಗ ಅದೇ ನಿತ್ಯ ಸತ್ಯ. ನಾನು ಅದನ್ನ ಏನ್ ಮಾಡ್ತೀನಿ, ನನ್ನದೇ ದೇಹ, ನನ್ನದೇ ಮನಸ್ಸು, ನನ್ನದೇ ಬುದ್ಧಿ ಅನ್ಕೊಂಡು ನಾನು ಬೆಳಿತೀನಿ, ಬೀಳ್ತೀನಿ, ಬೆಳಿತೀನಿ, ಬೀಳ್ತೀನಿ, ಒಂದಿನ ಎಲ್ಲೋ ಹೋಗ್ತೀನಿ. ಇದು ಸತ್ಯ. ಯಾವ ಅದ್ಭುತವಾದಂತಹ ಚೈತನ್ಯ ಅದೇ ಋತದ ಸ್ಥಾನದಲ್ಲಿದೆ, ಅದೇ ಯಾವಾಗ ಜಗತ್ತಾಗಿ ಮ್ಯಾನಿಫೆಸ್ಟ್ ಆಗುತ್ತೋ ಅದನ್ನೇ ಸತ್ಯಂ ಅಂತ ಕರಿತೀನಿ. ಆ ಸತ್ಯಂಗೆ ಹುಟ್ಟು ಇದೆ, ಸಾವು ಇದೆ. ಆದ್ರೆ ಋತಂಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಸೊ ಋತಂ ಅನ್ನೋದು ಬ್ರಹ್ಮ ಆದ್ರೆ ಸತ್ಯಂ ಅನ್ನೋದು ವಾಯು, ಪ್ರಾಣ. ಆಯ್ತಾ ಭಗಿನಿ? ಸರಿ ಇದೆಯಾ? ಋತಂ ವದಿಷ್ಯಾಮಿ, ಸತ್ಯಂ ವದಿಷ್ಯಾಮಿ. ಈ ಋತ ಮತ್ತೆ ಸತ್ಯದ ಸ್ಥಾನದಲ್ಲಿರುವಂತಹ ಎರಡೂ ದೇವತೆಗಳು, ಬ್ರಹ್ಮ ಆಗಿರ್ಲಿ ಪ್ರಾಣ ಆಗಿರ್ಲಿ, ಅದೇನ್ ಮಾಡ್ಲಿ, ಆಮೇಲೆ ನನಗೆ ಋತಂ ವದಿಷ್ಯಾಮಿ, ಸತ್ಯಂ ವದಿಷ್ಯಾಮಿ, ತತ್ ಮಾಮವತು, ನನ್ನನ್ನ ಅದು ಕಾಪಾಡ್ಲಿ. ಅವರಕ್ಷಣೆ ಅಂತ ಧಾತು, ಅವತು. ಆ ಋತ ಸ್ಥಾನದಲ್ಲಿರುವಂತಹ ಬ್ರಹ್ಮ, ಸತ್ಯ ಸ್ಥಾನದಲ್ಲಿರುವಂತಹ ಪ್ರಾಣ, ಇದೆರಡೂ ಕೂಡ ಪ್ರತ್ಯಕ್ಷ ಬ್ರಹ್ಮ ಅಪರೋಕ್ಷ ಬ್ರಹ್ಮನಾಗಿರುವಂತಹ ಈ ಎರಡೂ ತತ್ವಗಳು ನನ್ನನ್ನ ಕಾಪಾಡ್ಲಿ. ಯಾಕೆ ಅಂತ ಕೇಳಿದ್ರೆ, ಮತ್ತೆ ನನ್ನನ್ನ ವಿದ್ಯಾ ಸಂಯೋಜನೇನ ಅವತು ಅಂತ ಶಂಕರಾಚಾರ್ಯ ಹೇಳ್ತಾರೆ. ವಿದ್ಯಾ ಸಂಯೋಜನಂ ಅಂದ್ರೆ ಏನು? ನನ್ನನ್ನ ಬ್ರಹ್ಮ ವಿದ್ಯೆಯನ್ನ, ಈ ಉಪನಿಷತ್ ಪವಿತ್ರ ವಿದ್ಯೆಯನ್ನ ಕಲ್ತ್ಕೊಳ್ಳೋ ತರ ನನ್ನನ್ನ ಮಾಡಿ ಕಾಪಾಡಪ್ಪ ಅಂತ. ಬದುಕಿರ್ಬೋದು, ಆದ್ರೆ ಬ್ರಹ್ಮ ವಿದ್ಯೆಯನ್ನ ತಿಳ್ಕೊಳ್ಳುವಂತಹ ಸಾಮರ್ಥ್ಯ, ಆಸಕ್ತಿ, ಅದನ್ನ ಕೊಟ್ಟು ನನ್ನನ್ನ ಜೀವಂತನಾಗಿ ಮಾಡು ಅನ್ನೋ ಅರ್ಥ. ಮಾಂ ವಿದ್ಯಾರ್ಥಿನಂ ವಿದ್ಯಾ ಸಂಯೋಜನೇನ ಅವತು. ನಾನು ವಿದ್ಯಾರ್ಥಿಯಾಗಿದ್ರೆ ನನ್ನನ್ನ ವಿದ್ಯೆಗೆ, ಬ್ರಹ್ಮ ವಿದ್ಯೆಯನ್ನ ಅರ್ಥ ಮಾಡ್ಕೊಳ್ಳೋ ತರ ನನ್ನನ್ನ ಕಾಪಾಡು. ನಾನೇನಾರು ಆಚಾರ್ಯ ಆಗಿದ್ರೆ ತದೇವ ಬ್ರಹ್ಮ, ನನ್ನನ್ನ ವಕ್ತೃತ್ವ ಸಾಮರ್ಥ್ಯ ಸಂಯೋಜನೇನ ಅವತು. ನಾನೇನಾದ್ರು ಆಚಾರ್ಯ ಆಗಿದ್ರೆ ಅದೇ ಬ್ರಹ್ಮ, ಅದೇ ಚೈತನ್ಯ ನನಗೆ ವಕ್ತೃತ್ವ ಸಾಮರ್ಥ್ಯವನ್ನ ಕೊಡು. ಶಿಷ್ಯರಿಗೆ ಅತ್ಯಂತ ಸರಳವಾಗಿ ಅರ್ಥ ಮಾಡುವಂತ ಉದಾಹರಣೆಗಳನ್ನ ಕೊಟ್ಟು ಅರ್ಥ ಮಾಡುವಂತ ಸಾಮರ್ಥ್ಯ ಆಚಾರ್ಯರಿಗೆ ಕೊಡು. ಸೊ ಹಾಗಾಗಿ ಗುರು ಮತ್ತೆ ಶಿಷ್ಯರನ್ನ ಇಬ್ರನ್ನು ಕೂಡ ಈ ಬ್ರಹ್ಮವಿದ್ಯಾ ಮಾರ್ಗದಲ್ಲಿ, ಆರ್ಷ ಮಾರ್ಗದಲ್ಲಿ ನಡೆಸು. ಎಷ್ಟು ಚೆನ್ನಾಗಿದೆ ನೋಡಿ. ಶಾಂತಿ ಮಂತ್ರದಲ್ಲಿ ನಾವು ಏನ್ ಬೇಕಾದ್ರೂ ಬೇಡ್ಕೊಳ್ಬಹುದಾಗಿತ್ತು. ದೇವ್ರೇ ನಂಗೊಂದು ಅಕ್ಕಿ ಮೂಟೆ ಕೊಡಪ್ಪ, ಸಾರಿ ನನ್ಗೊಂದು ಸಿಲಿಂಡರ್ ಕೊಡಪ್ಪ ಅಂತ ಬೇಡ್ಕೊಳ್ಬಹುದಾಗಿತ್ತು. ವಿ ಡಿಡ್ಂಟ್ ಡೂ ಇಟ್. ನಾವೇನ್ ಮಾಡಿದ್ವಿ ಅಂತ ಕೇಳಿದ್ರೆ, ನಾನೇನಾದ್ರು ಶಿಷ್ಯ ಆಗಿದ್ರೆ ನನ್ನನ್ನ ಬ್ರಹ್ಮವಿದ್ಯೆ ಕಡೆಗೆ ಕರ್ಕೊಂಡು ಹೋಗು. ನಾನೇನಾದ್ರು ಆಚಾರ್ಯ ಆಗಿದ್ರೆ ನನಗೆ ಶಿಷ್ಯರಿಗೆ ಅತ್ಯಂತ ಅರ್ಥ ಮಾಡೋ ತರ, ಮಾಡಿಸೋ ತರ ಸಾಮರ್ಥ್ಯವನ್ನ, ವಕ್ತೃತ್ವ ಸಾಮರ್ಥ್ಯವನ್ನ ಕೊಡು. ಇದನ್ನ ಎರಡು ಸಲ ಹೇಳಿದ್ ಯಾಕೆ ಅಂತ ಕೇಳಿದ್ರೆ, ಶಾಂತಿ ಮಂತ್ರದ ರಹಸ್ಯನೇ ಇದು ಅಂತ ಹೇಳೋದಕ್ಕೆ. ಶಾಂತಿ ಮಂತ್ರ ಬೇರೆ ಇನ್ನೇನು ಹೇಳಕ್ ಹೋಗ್ತಿಲ್ಲ. ಇದೆಲ್ಲ ಶನ್ನೋ ಮಿತ್ರ ಶಂವರುಣ, ಎಲ್ಲ ದೇವತೆಗಳು ಕೂಡ ಈ ಎರಡು ಶಕ್ತಿಗಳನ್ನ ಕೊಟ್ಟು ಕಾಪಾಡ್ಲಿ. ಹಾಗಾಗಿ ಯಾವುದು ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ರಥಂ ವದಿಷ್ಯಾಮಿ, ಸತ್ಯಂ ವದಿಷ್ಯಾಮಿ, ತನ್ಮಾಮವತು ತದ್ವಕ್ತಾರಮವತು ಅಂತ ಹೇಳಿದ್ಮೇಲೂ ಮತ್ತೆ ಅವತು ಮಾಂ ಅವತು ವಕ್ತಾರಂ, ನನ್ನನ್ನು ಕಾಪಾಡು ಮತ್ತೆ ಆಚಾರ್ಯರನ್ನು ಕಾಪಾಡು ಅಂತ ಎರಡೆರಡು ಸಲ ಹೇಳಿದ್ ಯಾಕೆ ಅಂತ ಕೇಳಿದ್ರೆ, ಇದೇ ಶಾಂತಿ ಮಂತ್ರದ ತಾತ್ಪರ್ಯ ಅಂತ ತೋರಿಸೋದಕ್ಕೆ. ಓಂ ಶಾಂತಿ ಶಾಂತಿ ಶಾಂತಿ.
ಕೊನೆಯದಿದೆ ಶಾಂತಿ ಶಾಂತಿ ಶಾಂತಿ. ಅದರ ಏನರ್ಥ? ಆಧ್ಯಾತ್ಮಿಕ, ಆಧಿದೈವಿಕ, ಆಧಿಭೌತಿಕವಾದಂತಹ ತಾಪಗಳನ್ನ ನನಗೆ ನನ್ನಿಂದ ದೂರ ಮಾಡು. ಒಂದೇ ಥರದ ಶಾಂತಿ ಕೊಡ್ಬೇಡ, ನಂಗೆ ಮೂರು ಥರದ ಶಾಂತಿ ಕೊಡು. ಆಧಿದೈವಿಕವಾದಂತಹ ಶಾಂತಿ ಕೊಡು, ಆಧ್ಯಾತ್ಮಿಕವಾದಂತಹ ಶಾಂತಿ ಕೊಡು, ಆಧಿಭೌತಿಕವಾದಂತಹ ಶಾಂತಿ ಕೊಡು. ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಿದೆ ಅನ್ನೋ ಕಾರಣಕ್ಕಾಗಿ ನಾನು ಹೆಚ್ಚಿಗೆ ಎಕ್ಸ್ಪ್ಲೇನ್ ಮಾಡಲ್ಲ. ಬಟ್ ಆಧಿದೈವಿಕ, ಆಧಿಭೌತಿಕ ಅಂದ್ರೇನು? ಆಧಿಭೌತಿಕ ಅಂತ ಹೇಳಿದ್ರೆ ನನ್ನ ಸರೌಂಡಿಂಗ್ಸ್ ಅಂತ ಅರ್ಥ. ನನ್ನ ವಾತಾವರಣ, ನನ್ನ ಪರಿಸರ, ಇದನ್ನ ಶಾಂತಿಯಿಂದ ಇರಿಸು. ಆಯ್ತಾ? ನಾನು ಇಲ್ಲಿ ಕುತ್ಕೊಂಡು ಬ್ರಹ್ಮವಿದ್ಯೆ ಪಾಠ ಮಾಡ್ಬೇಕಾದ್ರೆ ಪಕ್ಕದ ಮನೆಯವರು ಜಗಳ ಆಡ್ತಿದ್ರೆ ನಾನು ಪಾಠ ಮಾಡಕ್ಕಾಗಲ್ಲ. ಅದು ಆದಿಭೌತಿಕ ತಾಪ. ಅದು ಹೌದಾ? ಸೊ ಆದಿಭೌತಿಕ ತಾಪ ಅಂತ ಆಯ್ತು. ಸೊ ಈಗ ಇನ್ನೊಂದಿದೆ ಆದಿದೈವಿಕ ತಾಪ, ಆಧ್ಯಾತ್ಮಿಕ ತಾಪ. ಆಧ್ಯಾತ್ಮಿಕ ತಾಪ ಅಂದ್ರೆ ನನ್ನ ದೇಹದ ತಾಪ. ನನಗೆ ಜ್ವರ ಬಂದಿದ್ರೆ ನಾನು ಇವತ್ತು ಪಾಠ ಮಾಡಕ್ ಆಗ್ತಿರ್ಲಿಲ್ಲ, ಗಂಟ್ಲು ನೋವಿದ್ರೆ ಪಾಠ ಮಾಡಕ್ ಆಗ್ತಿರ್ಲಿಲ್ಲ, ಕಣ್ಣುರಿ ಇದ್ರೆ ಪಾಠ ಮಾಡಕ್ ಆಗಲ್ಲ. ಆಧ್ಯಾತ್ಮಿಕ ತಾಪ, ನನ್ನ ದೇಹ ಸುಸ್ಥಿರವಾಗಿರ್ಬೇಕು ವಿದ್ಯೆಯನ್ನ ಪಡ್ಕೊಳ್ಬೇಕಾದ್ರೆ. ಹಸುವಾಗ್ತಿದ್ರೆ ಪಾಠ ಮಾಡಕ್ ಆಗಲ್ಲ ಅಲ್ವಾ? ಸೊ ಈ ತಾಪವನ್ನ ಫಸ್ಟ್ ನಿವಾರಣೆ ಮಾಡ್ಕೊಂಡು ಆಮೇಲೆ ಮುಂದಕ್ಕೆ ಹೋಗ್ಬೇಕು. ಸೊ ಹಾಗಾಗಿ ಆಧ್ಯಾತ್ಮಿಕ ತಾಪವನ್ನ ನನಗೆ ಕೊಡ್ಬೇಡ ಅಥವಾ ನಿವಾರಣೆ ಮಾಡು. ಕೊನೆಯದು ಆಧಿದೈವಿಕ ತಾಪ, ಯಾವ್ದ್ರಲ್ಲಿ ನನ್ನ ಕಂಟ್ರೋಲ್ ಇಲ್ವೋ, ಉದಾಹರಣೆ ಭೂಕಂಪ ಆಯ್ತು, ಯಾವ್ದ್ರಲ್ಲಿ ಮತ್ತೆ ಇನ್ನೇನೋ ಆಯ್ತು, ಜಲಪ್ರಳಯ ಆಯ್ತು, ಇದರಲ್ಲಿ ನಾನೇನು ಮಾಡಕ್ಕಾಗಲ್ಲ. ಬಟ್ ಅದರ ಕಷ್ಟಗಳು ನಾನು ಕೂಡ ಅನುಭವಿಸ್ತಾ ಇದ್ದೀನಿ. ಎಲ್ಲೋ ಇರಾಕಲ್ಲಿ ಯುದ್ಧ ಆಗ್ತಿದೆ, ಅದರ ಕಷ್ಟ ನಾನು ಅನುಭವಿಸ್ತಾ ಇದ್ದೀನಿ. ಇದೆಲ್ಲ ಆದಿದೈವಿಕ ತಾಪಗಳು. ಹೇಗೆ ಅದು ಆದಿಭೌತಿಕ ತಾಪ ಇರಬಹುದು, ಬಟ್ ಏನಿವೆ ನಮ್ಮ ದೃಷ್ಟಿಯಿಂದ ಅದು ಆದಿದೈವಿಕನೇ. ಆಯ್ತಾ? ಸೊ ಹಾಗಾಗಿ ಈ ತ್ರಿವಿಧ ತಾಪಗಳನ್ನ ನನಗೆ ನನ್ನನ್ನ ರಕ್ಷಣೆ ಮಾಡು, ತ್ರಿವಿಧ ತಾಪಗಳಿಂದ ನನ್ನನ್ನ ರಕ್ಷಣೆ ಮಾಡು ಅನ್ನೋ ಅರ್ಥವನ್ನ ಇಲ್ಲಿ ಹೇಳಿದ್ವಿ. ಸೊ ಹಾಗಾಗಿ ಈ ಶಾಂತಿ ಮಂತ್ರದಿಂದ 3 ಅಂಶಗಳನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ವೇರ್ ಇಸ್ ಮೈ ಬ್ರಹ್ಮನ್ ಅಂತ ಮೊದಲನೇ ಅಂಶ. ನಾನು ಬ್ರಹ್ಮನ ಅಥವಾ ಬ್ರಹ್ಮನನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ವೇರ್ ಇಸ್ ಮೈ ಬ್ರಹ್ಮನ್, ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂತ ಹೇಳಿದ್ವಿ. ಅದನ್ನ ನನಗೂ ಮತ್ತು ದೇವತೆಗಳಿಗೂ ಸಂಬಂಧ ಏನು ಅನ್ನೋದನ್ನ ಈ ಶಾಂತಿ ಮಂತ್ರದಿಂದ ಅರ್ಥ ಮಾಡ್ಕೊಂಡ್ವಿ. ನನ್ನ ಚಕ್ಷು ಮತ್ತೆ ಜಗತ್ತನ್ನ ಬೆಳಗುವಂತ ಅರ್ಯಮ ಇದೆರಡೂ ಒಂದೇ ಅಂತ ಅರ್ಥ ಮಾಡ್ಕೊಂಡ್ವಿ. ನನ್ನ ಪಾದ ವಿಷ್ಣು ದೇವತೆ ಮತ್ತೆ ಇಡೀ ಪ್ರಪಂಚದ ರಕ್ಷಣೆಗೂ ವಿಷ್ಣು ದೇವತೆ. ಇಬ್ರು, ನಮ್ಗೂ ಮತ್ತೆ ವಿಷ್ಣುಗೂ ಸಂಬಂಧ ಇದೆ ಅಂತ, ನಾವಿಬ್ರು ಅತ್ತೆ ಮಾವನ್ ಮಕ್ಕಳು ಅನ್ನೋ ತರ. ಆಯ್ತಾ? ಇದಷ್ಟನ್ನ ಅರ್ಥ ಮಾಡ್ಕೊಂಡ್ವಿ ಈ ಶಾಂತಿ ಮಂತ್ರದಿಂದ. ಆಮೇಲೆ ನಾನು ಈ ಪ್ರಪಂಚಕ್ಕೆ ಎಷ್ಟು ಮುಖ್ಯ ಅಥವಾ ಪ್ರಪಂಚ ನನಗೆ ಎಷ್ಟು ಮುಖ್ಯ, ನಾನು ಜಸ್ಟ್ ಅ ಪಾರ್ಟ್ ಆಫ್ ದಿಸ್ ಪ್ರಪಂಚ, ನಾನು ಬೇರೆ ಅಲ್ಲ. ಯದೇವ ಪಿಂಡಾಂಡೆ ತದೇವ ಬ್ರಹ್ಮಾಂಡೆ ಅನ್ನೋ ನಿಯಮ ಅರ್ಥ ಮಾಡ್ಕೊಂಡ್ವಿ ಇದರಿಂದ. ಕೊನೆಯದು ಈ ಅರ್ಥ ಮಾಡ್ಕೊಂಡಿರೋ ಸತ್ಯದಲ್ಲಿ ನನಗೆ ಈ ಬ್ರಹ್ಮವಿದ್ಯೆಯಲ್ಲಿ ಮತ್ತೆ ಅದನ್ನ ಅನುಸರಿಸುವಂತ ಅವಕಾಶವನ್ನ ಕೊಡು ಅಂತ ಕೊನೆಗೆ ನಮೋ ಬ್ರಹ್ಮಣೆ ನಮಸ್ತೇವಾಯೋ ಅಂತ ಅರ್ಥ ಮಾಡ್ಕೊಂಡ್ವಿ. ಸೊ ಹಾಗಾಗಿ ನನಗೆ ಆ ಸಂಪೂರ್ಣ ಸರೆಂಡರೆನ್ಸ್, ಬ್ರಹ್ಮೀಭಾವ ಅದನ್ನ ಕೊಡು ಅಂತ ಅರ್ಥ ಮಾಡ್ಕೊಂಡ್ವಿ. ಸೊ ಈ 3 ಅಂಶ ಈ ಶಾಂತಿ ಮಂತ್ರದಿಂದ ನಮಗೆ ಬರಲೇಬೇಕಾದಂತಹ ತತ್ವಗಳು.